ಹಲೋ ಫ್ರೆಂಡ್ಸ್, ನಮಸ್ಕಾರ. ಮರಳಿ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾ ಇವತ್ತು ಎಲ್ಲಿದ್ದೀನಂದ್ರೆ ಬಿ ಜಿ ನಗರ ರೈಲ್ವೆ ಸ್ಟೇಷನ್ದಾಗ ಅದೇನು ರೀ. ಬಿ ಜಿ ನಗರ ರೈಲ್ವೆ ಸ್ಟೇಷನ್ದಾಗ ಯಾಕೆ ಅಂದೇನಂದ್ರೆ ಹಾಸನಿಂದ ಸೊಲ್ಲಾಪುರಕ್ಕೆ ಹೋಗುವಂಥ ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್. ಅನ್ಫಾರ್ಚುನೇಟ್ಲಿ ನಾ ಫಸ್ಟಿಗೆ ನಿಮ್ಮಲ್ಲೇ ಕ್ಷಮೆ ಕೇಳಿಬಿಡ್ತೀನಿ ರೀ. ಆ ಗಾಡಿನ ಹಾಸನಿಂದ ಬೋರ್ಡ್ ಮಾಡಬೇಕಾಗಿತ್ತು. ನಾ ಕರೆಕ್ಟ್ 4 ಗಂಟೆಗೆ ಹಾಸನ ಬಿಡ್ತಿತ್ತು. ನಾನು 4 ಗಂಟೆ ಅಷ್ಟರಲ್ಲಿ ಹಾಸನ ರೀಚ್ ಆಗಕ್ಕೆ ನಾ ಅದ್ರದ್ದು 2ನೇ ಅಫಿಷಿಯಲ್ ಹಾಲ್ಟ್ ಆದಂಥ ಬಿ ಜಿ ನಗರ ರೈಲ್ವೆ ಸ್ಟೇಷನ್ ಆಗದೇನು ರೀ. ಅದು ಹಾಸನ 4 ಗಂಟೆ 5 ನಿಮಿಷಕ್ಕೆ ಬಿಟ್ಟು ಶ್ರವಣ ಬೆಳಗೊಳ ಆದ ತಕ್ಷಣ ನೆಕ್ಸ್ಟ್ ಬಿ ಜಿ ನಗರ ರೈಲ್ವೆ ಸ್ಟೇಷನ್ಗೆ ಬರತ್ತೆ ರೀ. ನನ್ನ ಬಸ್ ಮಿಸ್ ಆಗಿ ನಾನು ಪೂರ್ತಿ ಹಾಸನ ರೀಚ್ ಆಗೋಕ್ಕಾಗಲಿಲ್ಲ. ಈಗ ಟೈಮ್ ಆಗಕತ್ತೈತೆ 4 ಗಂಟೆ. ಅದು ಇನ್ನೊಂದು 40 ನಿಮಿಷನಾಗ ಇಲ್ಲಿಗೆ ಬರತ್ತೆ ರೀ. ಬರ್ರಿ, ನಾವು ಇಲ್ಲಿಂದ ಹಾಸನಿಂದ ಸೋಲಾಪುರ ಅಂತ ನಿಮಗೆ ತಮ್ಮನಿಲ್ಲೇ ಕಾಣಿಸತ್ತೆ. ಬಟ್ ನಾನು ಅದನ್ನು ಸ್ಟಾರ್ಟ್ ಮಾಡೋದು ಬಿ ಜಿ ನಗರಿಂದ ಸ್ಟಾರ್ಟ್ ಮಾಡಕತ್ತೀನಿ. ಅಡಚಣೆಗಾಗಿ ದಯವಿಟ್ಟು ಕ್ಷಮಿಸ್ರಿ. ಬರ್ರಿ, ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ಟ್ರೈನಿಗೆ ವೇಟ್ ಮಾಡೋಣ. ಆ ಟ್ರೈನ್ ಬರಲಿ, ರೂಟ್ ಏನು, ಟ್ರೈನ್ ನಂಬರ್ ಏನು ಅಂತ ಹೋಗ್ತಾ ಹೇಳ್ತೀನಿ ರೀ ನಿಮಗೆ. ಇವತ್ತು ನಮ್ಮ ಜರ್ನಿಯ ಟ್ರೈನ್ ನಂಬರ್ ಬಂದುಬಿಟ್ಟು 11312 ರೀ. ಹಾಸನಿಂದ ಸೊಲ್ಲಾಪುರಕ್ಕೆ ಹೋಗುವಂಥ ಗಾಡಿ ಡೈಲಿ ಹಾಸನ 4 ಗಂಟೆಗೆ ಬಿಟ್ಟು ಯಶವಂತಪುರ, ಯಲಹಂಕ, ಗುಂತ್ಕಲ್ ಜಂಕ್ಷನ್ ಮ್ಯಾಗಿದೆ ಮಂತ್ರಾಲಯ ರೋಡ, ಕಲಬುರ್ಗಿ. ಅಂದರೆ ನಾಳೆ ಬೆಳಗ್ಗೆ 8 ಗಂಟೆಗೆ ಹೋಗಿದ್ದ ಸೋಲಾಪುರ ತಲುಪತ್ರಿ. ಇದರದ್ದು ಕಂಪ್ಲೀಟ್ ಜರ್ನಿ ಮಾಡ್ಬೇಕಂತ ಮಾಡಿದ್ದೆ, ಬಟ್ 2 ಸ್ಟೇಷನ್ ಸ್ಕಿಪ್ ಆಗ್ಯಾವ್ರಿ. ನಾ ಹಾಸನಿಂದ ಜರ್ನಿ ಮಾಡೀನಿ, ಬಟ್ ಶ್ರವಣ ಬೆಳಗೊಳ ನಿಮಗೆ ತೋರಿಸಿದ್ದಿಲ್ಲ. ಇನ್ನೊಂದು ಯಾವ್ದಾರು ವೀಡಿಯೋದಾಗ ತೋರಿಸ್ತೀನಿ. ಬರ್ರಿ ಹೋಗೋಣ. ಬಿ ಜಿ ನಗರ ರೈಲ್ವೆ ಅನ್ಫಾರ್ಚುನೇಟ್ ರೀ, ಕೆಲವೊಂದು ಸತಿ ಹಿಂಗೆ ಹಾಕ್ತಿರ್ತಾವೆ. ನಾ ಇದನ್ನು ಸ್ಲೀಪರ್ ಜರ್ನಿ ಮಾಡಾಕತ್ತೀನಿ ರೀ. ನಾನು ಇದನ್ನು ಟಿಕೆಟ್ ನಿನ್ನೆ ಬುಕ್ ಮಾಡ್ಕೊಂಡಿದ್ದೆ. ನನಗೆ ಯಾಕೆ ನಾ ಅದು ಹಾಸನ ಸ್ಕಿಪ್ ಮಾಡೋಕೆ ರೀಸನ್ ಐತೆ, ನನ್ನ ಟಿಕೆಟ್ ವೇಟಿಂಗ್ 52 ಇತ್ತು ರೀ. ನಾ ಇದು ಕನ್ಫರ್ಮ್ ಆಗೋದಿಲ್ಲ ಅಂಥೇಳಿ ತಾತ್ಕಾಲ ಒಳಗೆ ಬುಕ್ ಮಾಡಿದ್ರು ವೇಟಿಂಗ್ ಇತ್ತು ರೀ. ಬಟ್ ಇದು ಕನ್ಫರ್ಮ್ ಆಗೋದಿಲ್ಲ. ಬೆಳಿಗ್ಗೆ ತೊಗೊಂಡು ನೋಡಿದಾಗೂ 48 ಇತ್ತು ರೀ. 10-11 ಗಂಟೆ ತನಕ. ಯಾಕಂದ್ರೆ 12 ಗಂಟೆಗೆಲ್ಲ 12 ಗಂಟೆ 5 ನಿಮಿಷಕ್ಕೆಲ್ಲ ಇದ್ರ ಚಾರ್ಟ್ ಪ್ರಿಪೇರ್ ಆಗತ್ತೆ ರೀ. 12 ಗಂಟೆಗೆ ಚೆಕ್ ಮಾಡಿದಾಗೂ 48 ಇತ್ತು. ನಾ ಇದು ಕನ್ಫರ್ಮ್ ಆಗೋದಿಲ್ಲ, ಬಿಡು ಇನ್ನೇನು ಜರ್ನಿ ಇಲ್ಲೇ ಇದನ್ನು ಡಿಸ್ಕಂಟಿನ್ಯೂ ಮಾಡಿ ಬೇರೆ ಯಾವ್ದಾರ ಟ್ರೈನ್ ಮಾಡೋಣ ಅಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ರೀ. ಬಟ್ ಅದು ಮೆಸೇಜ್ ಬಂತು RAC ಆಗಿ ಕನ್ವರ್ಟ್ ಆಗ್ಯದ ರೀ. S8 ಒಳಗೆ ಸೀಟ್ ನಂಬರ್ 47 RAC ಆಗಿ ಕನ್ವರ್ಟ್ ಆಗ್ಯದ. ನಮ್ಮ RAC ಪ್ಯಾಸೆಂಜರ್ ಬಂದುಬಿಟ್ಟು ಯಶವಂತಪುರಿಂದ ಬೋರ್ಡ್ ಆಗ್ತಾರೆ ಅಂತೇಳಿ ಚಾರ್ಟ್ನಾಗ ತೋರಿಸ್ಯದ ರೀ. ಅವ್ರು ಯಶವಂತಪುರಿಂದ ಕಲಬುರ್ಗಿ ಹೋಗ್ತಾರೆ. ನಾ ಎಂಡ್ ಟು ಎಂಡ್ ರೀ ಹಾಸನಿಂದ ಪೂರ್ತಿ ಸೋಲಾಪುರ ತನಕ ಬುಕ್ ಮಾಡ್ಕೊಂಡೀನಿ. ಅದರ ಸಲುವಾಗಿ ನಾವು ಪೂರ್ತಿ ಹಾಸನ ರೈಲ್ವೆ ಸ್ಟೇಷನ್ ರೀಚ್ ಆಗೋಕ್ಕಾಗಲಿಲ್ಲ. ಬರ್ರಿ, ಬಿ ಜಿ ನಗರ ರೈಲ್ವೆ ಸ್ಟೇಷನ್ನಾಗ ಹೋಗೋಣ. ಬಿ ಜಿ ನಗರ ರೈಲ್ವೆ ಸ್ಟೇಷನ್ ಬಿ ಜಿ ಅಂದರೆ ಏನಂತೇಳಿ ಬಿ ಜಿ ನಗರಿಂದ ಅಥವಾ ಯಾರು ನಮ್ಮ ವಿವರಿಸಿದ್ರಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದರ ಲೋಕೋ ಇಲ್ಲಿ ತೋರ್ಸೋಕ್ಕಾಗತ್ತಿಲ್ಲ ಗೊತ್ತಿಲ್ಲ ನನಗೆ. ಆದರೆ ಯಶವಂತಪುರದಾಗ ಮಾತ್ರ ಲೋಕೋ ತೋರಿಸ್ತೀನಿ ರೀ ನಾ ಇದ್ರದ್ದು. ಯಶವಂತಪುರದಾಗ ಆಬ್ವಿಯಸ್ಲಿ ಲೋಕೋ ರಿವರ್ಸಲ್ ಆಗೇ ಆಗತ್ತಿದ್ರದ್ದು. ಎಷ್ಟನೇ ಪ್ಲಾಟ್ಫಾರ್ಮಿಗೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಬರ್ರಿ ಒಳಗಡೆ ಹೋಗೋಣ. ಯಶವಂತಪುರ ಹಾಸನ ಲೈನ್ ಎಲೆಕ್ಟ್ರಿಫೈಡ್ ಆಗೈತೆ ರೀ. ಬಟ್ ಎಲೆಕ್ಟ್ರಿಕಲ್ ಲೋಕೋ ಬರ್ತೈತೋ ಡೀಸೆಲ್ ಲೋಕೋ ಬರ್ತೈತೆ ಗೊತ್ತಿಲ್ಲ. ಬರ್ರಿ, ಮೇ ಬಿ ಇದು ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಬರ್ಬೋದು ನೋಡಿರಿ. ಬಿ ಜಿ ನಗರ ರೈಲ್ವೆ ಸ್ಟೇಷನ್ದಾಗ 2 ಪ್ಲಾಟ್ಫಾರ್ಮ, ಒಂದು ಮೇಲ್ ಲೈನ್ ಐತಿ. ಅನೌನ್ಸ್ ಆಗತ್ತೆ ಅನ್ಸುತ್ತೆ. ಟ್ರೈನ್ ಬರೋಕೇನು 40-45 ನಿಮಿಷ ಅದ. ನೋಡಿರಿ, ಟೈಮ್ ಆಗಾಕತ್ತೈತಿ 4 ಗಂಟೆ 5 ನಿಮಿಷ. ಅದು ಡಿಸ್ಪ್ಲೇ ಕರೆಕ್ಟ್ ಐತ್ರಿ ಮೊಬೈಲ್ನಾಗ ಹಂಗೆ ಬರಾಕತ್ತೈತಿ. ಕರೆಕ್ಟ್ ಅದು ಹಾಸನ ಡಿಪಾರ್ಟ್ ಆಗಿರುತ್ತೆ. 4 ಗಂಟೆ 5 ನಿಮಿಷಕ್ಕೆ ಅದು ಡೈಲಿ ಹಾಸನ ಬಿಟ್ಟು ಇಲ್ಲಿ ಬಿ ಜಿ ನಗರಕ್ಕೆ ರೀ 5 ಗಂಟೆ 2 ನಿಮಿಷಕ್ಕೆ ಬರುತ್ತೆ. ಶಾರ್ಪ್ ಟೈಮಿಗೆ ಬರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ ಬರ್ರಿ. ಟೈಮ್ ಆಗಲಕ್ಕತ್ತದ 4 ಗಂಟೆ 55 ನಿಮಿಷ ರೀ. ಆ ಟ್ರೈನ್ ಈಗ ಶ್ರವಣ ಬೆಳಗೊಳ ಬಿಟ್ಟೈತಿ. ಇಲ್ಲಿಗೆ ಬರಬೇಕಿತ್ತು 5 ಗಂಟೆ 2 ನಿಮಿಷಕ್ಕೆ. ಬಟ್ ರನ್ನಿಂಗ್ ಸ್ಟೇಟಸ್ನಾಗ 5 ಗಂಟೆ 13 ನಿಮಿಷ ಅಂತ ತೋರ್ಸಾಕತ್ತೈತಿ. 10 ನಿಮಿಷ ಡಿಲೇ ಅದ. ಯಾಕಂದ್ರೆ ಅಲ್ಲೊಂದು ಅಂದ್ರೆ ಲೋಕಲ್ ಪ್ಯಾಸೆಂಜರ್ ಜಾಸ್ತಿ ಹತ್ತಾರೆ ಈಗ. ಅಂದ್ರೆ ಹಾಸನಿಂದ ಯಶವಂತಪುರಕ್ಕೆ ಹೋಗೋರು ಅಲ್ಲೆಲ್ಲ ಸ್ಟಾಪ್ ಅದ ರೀ. ಹಾಸನ ಬಿಡ್ತೀನಿ ಶ್ರವಣ ಬೆಳಗೊಳ ಆದಿಂದ ನೆಕ್ಸ್ಟ್ ನಾವಿರುವಂಥ ಬಿ ಜಿ ನಗರ ಆದಿಂದ ಕುಣಿಗಲ್ ರೀ.
ಕುಣಿಗಲ್ ಆದಿಂದ ಡೈರೆಕ್ಟ್ ಇದ್ರದ್ದು ಒಮ್ಮೆ ಸ್ಟಾಪ್ ಬಂದುಬಿಟ್ಟು ಯಶವಂತಪುರ ಆದಿಂದ ಲೋಕೋ ರಿವರ್ಸಲ್ ಆಗಿ ಲೊಟ್ಗೆಹಳ್ಳಿ ಮೇಲೆ ಬೈಯಪ್ಪನಹಳ್ಳಿ ಅಂತ ತೊಗೊಂಡು ಇವು ನೆಕ್ಸ್ಟ್ ಹೋಗುದ್ರಿ ಯಲಹಂಕ ಜಂಕ್ಷನ್ಗೆ. ಯಲಹಂಕ ಅಂದರೆ ಸೇಮ್ ನೆಕ್ಸ್ಟ್ ಗುಂತ್ಕಲ್ಲ, ಧರ್ಮವರಮ್ಮ, ಮಂತ್ರಾಲಯ ರೋಡ, ಯಾದಗಿರಿ, ಕಲಬುರ್ಗಿ ಅಂದ್ರೆ ನೆಕ್ಸ್ಟ್ ಡೈರೆಕ್ಟ್ ಒಮ್ಮೆ ಸೋಲಾಪುರ್ಗೆ ಸ್ಟಾಪ್ ಅದ ರೀ. ಬೆಳಿಗ್ಗೆ 8 ಗಂಟೆಗೆಲ್ಲ ಹೋಗ್ತಾನು. ನಾ ಕರೆಕ್ಟ್ ಟೈಮಿಗೆ ಬರ್ತದಂತ ಮಾಡಿದ್ದೆ, ಬರಲಿಲ್ಲ. ಈಗ ಬಿ ಜಿ ನಗರ ರೈಲ್ವೆ ಸ್ಟೇಷನ್ದಾಗ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಬರಾಕತ್ತೈತೆ ರೀ ಟ್ರೈನ್. ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಬರ್ತದೆ ಅಂತ ಅನೌನ್ಸ್ ಏನಾಗಿಲ್ಲ, ಬಟ್ ಎಲ್ಲ ಪ್ಯಾಸೆಂಜರ್ಸು ಒಂದೇ ಪ್ಲಾಟ್ಫಾರ್ಮಾಗ ನಿಂತಾರ. ನಂದು ಕೋಚ್ ನಂಬರ್ S8 ಇದ್ರೊಳಗೆ ಕೋಚ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ ನಿಮಗೆ 9 ಸ್ಲೀಪರ, 2 ಸೆಕೆಂಡ್ AC, ನೆಕ್ಸ್ಟ್ 4 ಥರ್ಡ್ AC ಅದಾವೆ ರೀ, 1 ಫಸ್ಟ್ AC ಏನೋ ಸಿಗುತ್ತೆ, 2 ಜನರಲ್ ಅದಾವೆ ರೀ. ಇದು ಭಾಳ ಅಂದ್ರೆ ಭಾಳ ರಶ್ ಆಗತ್ತೆ ರೀ. ಯಶವಂತಪುರದಾಗ ಅಷ್ಟು ರಶ್ ಆಗಂಗಿಲ್ಲ, ಯಲಹಂಕದಾಗಂತೂ ಫುಲ್ ರಶ್ ಆಗುತ್ತೆ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಸೈಡ್ ಹೋಗುವಂಥ ಯಾದಗಿರಿ ನೆಕ್ಸ್ಟ್ ಬಂದ ಕಲಬುರ್ಗಿ ಜನ ಜಾಸ್ತಿ ಅಂದರೆ ಜಾಸ್ತಿ ಇದೆ ಟ್ರೈನ್ ಪ್ರಿಪೇರ್ ಮಾಡ್ತಾರೆ. ಯಾಕಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಜಲ್ದಿ ಹೋಗ್ಬಿಡತ್ತೆ ರೀ. ಅದು 5 ಗಂಟೆ ಹಿಂಗೆಲ್ಲ ಕಲಬುರ್ಗಿಗೆ ರೀಚ್ ಆಗೋದ್ರಿಂದ ಬೆಳಗ್ಗೆ ಜಲ್ದಿನ ರೀಚ್ ಆಗಿ ಅಲ್ಲಿಂದ ಅವ್ರ ಊರಿಗೆ ಹಳ್ಳಿಗಳಿಗೆ ಹೋಗೋಕ್ಕೆಲ್ಲ ಅನುಕೂಲ, ಬೆಳಗ್ಗಿನ ಬಸ್ ಸಿಗ್ತಾವೆ ಅಂತೇಳಿ ಇದೇ ಟ್ರೈನ್ ಪ್ರಿಪೇರ್ ಮಾಡ್ತಾರೆ ರೀ. ಜನರಲ್ ಕೋಚ್ನಾಗಂತೂ ಇದ್ರೊಳಗೆ ಕಾಲು ಇಡಕ್ಕೆ ಸಹಿತ ಜಾಗ ಇರಂಗಿಲ್ಲ. ನೋಡ್ರಿ ಟ್ರೈನ್ ಅನೌನ್ಸ್ಮೆಂಟ್ ಆಕತಿ. ಟೈಮ್ ಆಗಾಕತ್ತೈತೆ ರೀ 5 ಗಂಟೆ 13 ನಿಮಿಷ. ಇಷ್ಟೊತ್ತಿಗೆಲ್ಲ ಬರಬೇಕಿತ್ತು. ಅದು ಆ್ಯಕ್ಚುಲಾಗಿ ಅರೈವಲ್ ಇದ್ದಿದ್ಲಿ 5 ಗಂಟೆ 2 ನಿಮಿಷಕ್ಕಿತ್ತು. ಸ್ವಲ್ಪ ಡಿಲೇ ಆಗಿ 5 ಗಂಟೆ 13 ನಿಮಿಷಕ್ಕಾರ ಬರಬೇಕಿತ್ತು, ಬಟ್ ಇಲ್ಲ, ಇನ್ನೂ ಸ್ವಲ್ಪ ಡಿಲೇ ಆಗ್ಯದ. 5 ಗಂಟೆ 20 ನಿಮಿಷ ಅಂತ ತೋರ್ಸಾಕತ್ತೈತಿ. ಎಕ್ಸ್ಪೆಕ್ಟೆಡ್ ಟೈಮ್ಗಿನ 18 ನಿಮಿಷ ಡಿಲೇ ಐತಿ ಟ್ರೈನ್ ಇಲ್ಲೇ ಬಿ ಜಿ ನಗರಕ್ಕೆ. ಸಿಂಗಲ್ ಲೈನ್ ಅದ ರೀ, ಇಲ್ಲಿಂದ ಯಾವುದೂ ಟ್ರೈನ್ ಹೋಗಿಲ್ಲ, ಮತ್ತು ಫ್ರಂಟಿಗೆ ಯಾವುದೂ ಬಂದಿಲ್ಲ. ಯಾಕೆ ಇಷ್ಟು ಡಿಲೇ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಬರ್ರಿ ಎಷ್ಟೊತ್ತಿಗೆ ಬರುತ್ತಂತ. ದೂರದಿಂದ ನೋಡಿದ್ರೆ ಎಲೆಕ್ಟ್ರಿಕಲ್ ಇಂಜಿನ್ ಗತೆನ ಕಾಣಕತ್ತೈತೆ ರೀ, ವ್ಯಾಪ್ 7 ಇದ್ದಂಗೆ. ನೋಡೋಣ ಬರ್ರಿ ಸಮೀಪ ಅಂದಿಂದನೇ ಗೊತ್ತಾಗತ್ತೆ ಎಲೆಕ್ಟ್ರಿಕಲ್ ಐತೋ ಡೀಸೆಲ್ ಐತೋ ಅಂತೇಳಿ. ಬಿ ಜಿ ನಗರ ರೈಲ್ವೆ ಸ್ಟೇಷನ್ ನೋಡ್ರಿ. ಇಲ್ಲ ರೀ, ಎಲೆಕ್ಟ್ರಿಕಲ್ ಅಲ್ಲ, ಸಾರಿ, ಡೀಸೆಲ್ ಇಂಜಿನೇ ಅದ. ಕಮಿಷನ್ ಆದಂಗಿಲ್ಲ ಏನಿದೆ. ಡೀಸೆಲ್ ಇಂಜಿನ್ ಐತಿ, WDP4 ಐತೆ ಅನ್ಸತ್ತೆ ರೀ. ಬರ್ರಿ ನಾನು ಕೋಚ್ ಬಂದ್ಬಿಟ್ಟು S8 ಫ್ರಂಟಿಗೆ ಐತೆ ಅಂತೇಳಿ ಕೋಚ್ ಕಾಂಬಿನೇಷನ್ನಾಗಿ ತೋರಿಸೈತ್ರಿ. ಡೀಸೆಲ್ ರನ್ಯಾಗ ಸ್ಲೋನ ಇರ್ತಾವ್ರಿ ಸ್ವಲ್ಪ ಟ್ರೈನ್ಗಳು. ಫ್ರಂಟಿಗೆ 3 ಜನರಲ್ ಅದಾವ್ರಿ. ಇದಕ್ಕೆ WDP4 KGM ಶೆಡ್ಡಿಂದ ಇತ್ತು ನೋಡ್ರಿ. ಬರ್ರಿ ಪಟ್ನ ಟ್ರೈನ್ ಒಳಗೆ ಬೋರ್ಡ್ ಆಗೋನು, ಭಾಳ ಹೊತ್ತನ ಇಲ್ಲಿ ನಿಂತ್ಕೊಳ್ಳೋದಿಲ್ಲ ಇದು. ಬರ್ರಿ ಟೈಮ್ ಆಗಾಕತ್ತೈತಿ 5 ಗಂಟೆ 23 ನಿಮಿಷ. ಈಗ ನಾವು ಬಿ ಜಿ ನಗರ ಬಿಟ್ಟಿವಿ. ನೆಕ್ಸ್ಟ್ ಇದ್ರ ಅಫಿಷಿಯಲ್ ಸ್ಟಾಪ್ ಬಂದುಬಿಟ್ಟು ಕುಣಿಗಲ್ದಾಗ ರೀ. ನಾ ಈಗ ಸೆಕೆಂಡ್ AC ಒಳಗದೀನಿ, ಅಂದರೆ A2 ಒಳಗದೀನಿ. ಎಲ್ಲ ಡೋರ್ಗಳು ಲಾಕ್ ಆಗಿದ್ದು ಫ್ರಂಟಿಗೆ ನಿಂತಿದ್ರಿಂದ ಈಗ S8ಗೆ ಹೋಗ್ಬೇಕು. S8 ಕೋಚ್ ಲಾಸ್ಟ್ ಐತೆ ಪೂರ. ಈಗ ನಾ ಅದೇನು ರೀ, ನಾ S1. ನಾ S8ಗೆ ಹೋಗ್ತಾ ಕುಣಿಗಲ್ಲ ಬಂದುಬಿಡ್ತೈತಿ. ಬರ್ರಿ ಹೋಗೋಣ. ನೋಡ್ರಿ ನಾ ಈಗ S7ದಾಗ ಅದೀನಿ. S7 ಅಂತ S8ಗೆ ಹೋಗ್ತೀನಿ. ಈಗ ಕೋಚ್ S8 ಸೀಟ್ ನಂಬರ್ 147 ರೀ. ಇದು ನೋಡ್ರಿ ಸೀಟ, ಸೈಡ್ ಲೋವರ ಖಾಲಿನೇ ಅದ. ಬರ್ರಿ ನಮ್ಮ ಕೋ ಪ್ಯಾಸೆಂಜರ್ ಬಂದ್ಬಿಟ್ಟು RIC ಆಗೈತೆ ರೀ ನಂದು. ನಮ್ಮ ಕೋ ಪ್ಯಾಸೆಂಜರ್ ಯಶವಂತಪುರದಾಗ ಬರ್ತಾರೆ ಅವರು. ಅಲ್ಲಿ ತನಕ ಈ ಸೀಟ್ ನಮ್ದು. ನಾನು ಎದಕ್ಕೆ AC ಕೋಚ್ನಾಗ ಹತ್ತೀನಂದ್ರೆ ರೀ, ಕೋಚ್ ಕಾಂಬಿನೇಷನ್ ಮುಂದೆ ತೋರ್ಸಾಕತೈತೆ ರೀ. ನಮ್ಮ ಮುಂದೆ ಸ್ಲೀಪರ್ ಇರ್ಬೋದು ಅಂತೇಳಿ ಮುಂದೆ ನಿಂತ್ಕೊಂಡಿದ್ದೆ, ಬಟ್ ಮುಂದೆ ಇರಲೇ ಇಲ್ಲ. ಸಡನ್ನಾಗಿ ಒಮ್ಮೆ ಥರ್ಡ್ AC ಸ್ಟಾರ್ಟ್ ಆಯ್ತು. ಥರ್ಡ್ AC ಆಗೋಣ ಫಸ್ಟ್ AC ಒಳಗೆ TT ಇದ್ದರು. ಒಮ್ಮೆ ಸಡನ್ನಾಗಿ ಎಲ್ಲಿ ಹೊಂಟೆ ಅಂದರು. ಸರ್ ಇಲ್ಲ,
ಎಸೆಟ್ನಾಗ ಐತನ ಆಯ್ತು ಹೋಗ್ರಿ ಇಲ್ಲಿ ನಿಂತ್ಕೊಬೇಡ್ರಿ ಜಾಸ್ತಿ ಹೊತ್ತಂದ್ರು ಸೀದಾ ಎಸೆಟಿಗೆ ಬಂದ್ರಿ. ಈಗ ಟಿ ಟಿ ಅವ್ರು ಕೇಳಿದೆ ನಮ್ಮ ಕೋ ಪ್ಯಾಸೆಂಜರ್ನ, ಏನೋ ಟಿ ಟಿ ಅವ್ರು ಬಂದಿಲ್ಲ ಅಂತ. ನೋಡೋಣ ಬರ್ರಿ. ಎಷ್ಟಾಗತ್ತೆ ಈಗ ಜಾಸ್ತಿ ವ್ಯೂಸ್ ತೋರಿಸ್ಬಿಡ್ತೇನೆ ರೀ, ಯಾಕಂದ್ರೆ ಯಶವಂತಪುರ ಮುಟ್ಟೋಸ್ಮತ್ತಿಗೆ ಕತ್ಲಾಗ್ಬಿಟ್ರಂತ. ಅಲ್ಲೊಂದು ಇಂಜಿನ್ ಚೇಂಜರ್ ಹತ್ರ ಡೀಸೆಲ್ ಎಲೆಕ್ಟ್ರಿಕಲ್ ಆಗತ್ತೆ ರೀ ಅಪ್ ಟು ಸೋಲಾಪುರವರೆಗೂ. ಇದು KGM ಶೆಡ್ಡಿಂದ ಐತಿ, ಅಲ್ಲಿ KGM ಶೆಡ್ಡಿಂದ ವ್ಯಾಪ್ 7 ಬರ್ತದೆ. ನೋಡ್ರಿ ತೆಂಗಿನ ಮರಗಳು ಎಷ್ಟದಾವ. ಅದಕ್ಕೆ ತುಮಕೂರನ್ನು ಕಲ್ಪತರು ನಾಡು ಅಂತ ಕರೀತಾರೆ. ತುಮಕೂರು ಜಿಲ್ಲೆಯೊಳಗೆ ಭಾಳ ಅಂದ್ರೆ ಭಾಳ ತೆಂಗಿನಕಾಯಿ ಬೆಳೀತಾರೆ, ಅದಕ್ಕೆ ತಿರುಪೂರು ತೆಂಗಿನಕಾಯಿ ಈ ಥರ ಕರೀತಾರೆ. ನಾವಿನ್ನೇನು ಕುಣಿಗಲ್ ಅಪ್ರೋಚ್ ಆಗಾಕತ್ತೀವಿ. ಈ ಟ್ರೈನಿಂದ 3ನೇ ಅಫಿಷಿಯಲ್ ಹಾಲ್ಟ್ ರೀ. ನೋಡ್ರಿ ಟ್ರೈನಿಗೆ ಬಂದ್ಬಿಟ್ಟು ಕುಣಿಗಲ್ ಅಲ್ರಿ, ಕುಣಿಗಲ್ಕಿನ್ನ ಬಿಫೋರ್ ಇನ್ನೊಂದು ಸ್ಟಾಪ್ ಐತೆ ಅನ್ಸುತ್ತೆ, ಯಡಿಯೂರು. ತಪ್ಪು ಹೇಳಿದೆ ಅನ್ಸುತ್ತೆ, ಯಡಿಯೂರಾಗ ಸ್ಟಾಪ್ ಅದ ನೋಡ್ರಿ. ದಯವಿಟ್ಟು ಕ್ಷಮಿಸ್ರಿ. ಆ ಡೋರೆಲ್ಲ ಲಾಕ್ ಆಗಿದ್ವಲ್ರಿ, ಆ ಗಡಿಬಿಡಿ ಒಳಗೆ ಹಂಗೆ ಹತ್ತೆ ಕುಣಿಗಲ್ಲಿಗೆ ಸ್ಟಾಪ್ ಅದ. ಈಗ ಇಳಿದ ಈ ಕೋಚ್ ಯಾವ ಸೌತ್ ವೆಸ್ಟರ್ನ್ ರೈಲ್ವೇದ ಐತೆ ಒಂದು ಬೇರೆ ಯಾವ್ದಾರು ಐತೆ ಅಂತ ನೋಡೋಣ ಬನ್ನಿ. ನಮ್ಗೆ ಯಾವುದೋ ಟ್ರೈನ್ ಸ್ಟಾಪ್ ಆಗ್ಯದ. ಯಡಿಯೂರಾಗ ಯಾವ್ದು ಮಾಡ್ಯಾರಿ ಇಲ್ಲಿ? ನಾನು ಅನ್ಕೊಂಡ್ರಂಗ ಟ್ರೈನ್ ಇದು ಸೌತ್ ವೆಸ್ಟರ್ನ್ ರೈಲ್ವೇದವ್ರದಲ್ರಿ, ಇದು ಸೆಂಟ್ರಲ್ ರೈಲ್ವೇದವ್ರು ಆಪ್ರೇಟ್ ಮಾಡ್ತಾರೆ ನೋಡ್ರಿ. ಕೋಚ್ ಮ್ಯಾಗೆಲ್ಲ CR ಅಂತ ಐತಿ. CR ಅಂದ್ರೆ ಸೆಂಟ್ರಲ್ ರೈಲ್ವೆ ಡಿವಿಷನ್ ರೀ. ಇದು ಯಾವುದೋ ಲೂಪ್ ಮಾಡ್ಯಾರ, ಬಟ್ ಯಾವುದಂತ ಗೊತ್ತಾಗೋಲ್ತ್ರಿ. ಬರೀ ಸಿಗ್ನಲ್ ಆಯ್ತು, ಡಿಪಾರ್ಟ್ ಆಗೋನು. ಟೈಮ್ ಆಗಾಕತ್ತೈತಿ 5 ಗಂಟೆ 37 ನಿಮಿಷ. ಟ್ರೈನಿಗೆ ಅರೈವಲ್ ಆಗೈತೆ ರೀ ಯಡಿಯೂರಿಗೆ. ನೋಡ್ರಿ ಅದ ಯಡಿಯೂರು ರೈಲ್ವೆ ಸ್ಟೇಷನ್. ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟಿನ ಡೈರೆಕ್ಟ್ ಕುಣಿಗಲ್ ನೋಡ್ರಿ. ನಿಮಗೆ ಯಡಿಯೂರು ಬಂದ್ರೆ ಅಲ್ಲಿ ಯಡಿಯೂರಾಗ ಪ್ರಸಿದ್ಧ ದೇವ್ರ ಐತ್ರಿ, ಯಡಿಯೂರು ಸಿದ್ಧಲಿಂಗೇಶ್ವರ ಅಂತೇಳಿ. ಅಲ್ಲಿ ಭಕ್ತಾದಿಗಳು ಇಲ್ಲಿ ಜಾಸ್ತಿ ಬರ್ತಾರೆ ಅದಕ್ಕೆ ಅದ್ರ ಸಲುವಾಗಿ ಯಡಿಯೂರಿಗೆ ಸ್ಟಾಪ್ ಕೊಡ್ಸ್ಯಾರ ಇಲ್ಲಿ. ಈ ಟ್ರೈನ್ ಯಶವಂತಪುರಕ್ಕೆ 7:50 ಹೋದ್ರು ಯಶವಂತಪುರ ಬಿಡ್ದ 8:50 ರೀ. 1 ತಾಸು ಲೇಟ್ ಅಂದ್ರೆ ಲೇಟ್ ಅಲ್ರಿ, 1 ತಾಸು ಟೈಮ್ ಗ್ಯಾಪ್ ಇಟ್ಟಾರ. 7:50 ಇದು ಯಶವಂತಪುರಕ್ಕೆ ಬಂದ 8:50 ಡಿಪಾರ್ಟ್ ಆಗತ್ತೆ. ನೋಡ್ರಿ ಟ್ರ್ಯಾಕಿನ ಸೌಂಡ್ ಕೇಳ್ರಿ. ನೋಡ್ರಿ ಈಗ ಅದನ್ನು S9ದಾಗ ಆ ಕಡೆ ಇರೋದು ಜನರಲ್ಲ. ಈ ಇದ್ರದ ಕೋಚ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಸ್ಲೀಪರ್ ಕೋಚ್ನಾಗ 80 ಸೀಟ್ ಸಿಗ್ತಾವ. ಇದು ಸೈಡ್ ಅಪ್ಪರ, ಇದು ಸೈಡ್ ಲೋವರ್ ರೀ. ಅದು ಅಪ್ಪರ, ಮಿಡಲ, ಲೋವರ ಈ ಟೈಪ. ಕ್ಯಾಬಿನ್ದೊಳಗೆ 6 ಸೀಟ್ ಸಿಗತ್ತೆ, ಸೈಡ್ನಾಗ 2 ಸೀಟ್ ಸಿಗ್ತಾವೆ ನಿಮಗೆ. ಟೋಟಲ 80 ಸೀಟ್ಸ್ ಅದಾವ. ಇನ್ನು ನಿಮ್ಗೆ ಫಂಕ್ಷನ್ ಹೇಳ್ಬೇಕಂದ್ರೆ ಇದು ದೊಡ್ಡ ಬಟನ್ ಬಂದ್ಬಿಟ್ಟು ಚಾರ್ಜರ್ದು ರೀ. ಇದ್ರೊಳಗೆ ಒಂದು ನೈಟ್ ಲೈಟ್ ಬ್ಲೂ ಕಲರ್ ಲೈಟ್ ಇರ್ತೈತೆ, ಅದಿರ್ತೈತಿ. ಒಂದು ಫ್ಯಾನ,
ಮತ್ತು ಇನ್ನೊಂದು 2 ಚಾರ್ಜಿಂಗ್ ಸಾಕೆಟ್ ಅದಾವೆ ರೀ. ಒಂದು ಏನಿರ್ತೈತೆ ರೀ ಲೈಟ್, ಒಂದು ನೈಟ್ ಲೈಟ್, ಅದು ಬ್ಲೂ ಕಲರ್ದು ನಿಮ್ಗೆ ನಂಬರ್ ಅಂದ್ರೆ ಸೀಟ್ ನಂಬರ್ ಡಿಸ್ಪ್ಲೇ ಆಗಿರ್ತಲ್ಲ ರೀ, ಅದ್ರದ್ದು ಇರುತ್ತೆ. ಒಂದು ಫ್ಯಾನ, ಒಂದು ಲೈಟ, ಒಂದು ಚಾರ್ಜಿಂಗ್ ಸಾಕೆಟ್ ಅದ ಬರ್ರಿ ನೋಡ್ರಿ. ನಮ್ಮ ಇಲ್ಲಿಗೆ ಅರೈವ್ ಆಗೈತಿ ಕುಣಿಗಲ್ಲಿಗೆ. ಕುಣಿಗಲ್ನಾಗೂ ಯಾವುದೋ ಒಂದು ಗಾಡಿ ತೊಗೊಂಬಂದು ಸ್ಟಾಪ್ ಮಾಡ್ಯಾರ್ರಿ. ಈ ವೆಹಿಕಲ್ಗಳ್ನ ಯಾಕೆ ಇಲ್ಲಿ ಸ್ಟಾಪ್ ಮಾಡ್ಯಾರೋ, ಅಲ್ಲೊಂದು ಅರ್ಧ ಕೋಚ್ಗಳು, ಇಲ್ಲೊಂದು ಅರ್ಧ ಕೋಚ್ಗಳು, ಗೊತ್ತಿಲ್ಲ ನನಗೂ. ನೋಡ್ರಿ ಸೂರ್ಯಾಸ್ತ ಆಗಾಗತ್ತೈತಿ, ಬ್ಯೂಟಿಫುಲ್ ಸನ್ಸೆಟ್ ನೋಡ್ರಿ. LHB 3rd AC ಕೋಚ್ನಾಗ ನಿಮ್ಗೆ 72 ಸೀಟ್ ಅಷ್ಟೇ ಸಿಗ್ತಾವೆ ರೀ. ನಿಮಗೇನಾರ 80 ಸೀಟ್ ಸಿಕ್ತಂದ್ರೆ, ಅಂದ್ರೆ 80 ಸೀಟ್ ಸಿಕ್ಕು ಅಂದ್ರೆ ಅದು 3rd AC ಎಕನಾಮಿ ನೋಡ್ರಿ. AC 3rd ಟೈರ್ AC ಮತ್ತು 3rd ಟೈರ್ AC ಎಕನಾಮಿಗೂ ಡಿಫ್ರೆನ್ಸ್ ಅಂದ್ರೆ ಅದ ರೀ. ಅದ್ರೊಳಗೆ ನಿಮ್ಗೆ ಸ್ವಲ್ಪ ಲೆಗ್ ಸ್ಪೇಸ್ ಜಾಸ್ತಿ ಸಿಗುತ್ತೆ, ಇದ್ರೊಳಗೆ ಸ್ವಲ್ಪ ಕಮ್ಮಿ ಸಿಗುತ್ತೆ. ಅದ್ರೊಳಗೆ 72 ಬರ್ತಿರ್ತಾವೆ, ಇದ್ರೊಳಗೆ 80 ಬರ್ತಿರ್ತಾವೆ ರೀ ಸೀಟ್ಸ್. ಟ್ರೈನ್ ಕುಣಿಗಲ್ಗೆ ಬರಬೇಕಿತ್ತು ರೀ 5 ಗಂಟೆ 28 ನಿಮಿಷಕ್ಕೆ, ಆದರೆ ಬಂದೈತಿ 5 ಗಂಟೆ 55 ನಿಮಿಷಕ್ಕೆ. ಆಲ್ರೆಡಿ ಡಿಪಾರ್ಟ್ ಆತ, 1 ನಿಮಿಷ ಅಷ್ಟು ಹಾಲ್ಟ್ ಆಗಿ. ನೆಕ್ಸ್ಟ್ ಒಮ್ಮೆ ಬಂದಿದ್ದು ನೀನು ಯಶವಂತಪುರದಾಗ ಸ್ಟಾಪ್ ನೋಡ್ರಿ. ಚಿಕ್ಕ ಬಾಣಾವರದಾಗ ಸ್ಟಾಪ್ ಇಲ್ಲಿದೆ ನೋಡ್ರಿ. ಇದು ಬಂದ್ಬಿಟ್ಟು ಕುಣಿಗಲ್ ರೈಲ್ವೆ ಸ್ಟೇಷನ್. ಇಲ್ಲೇ ನಿಮ್ಗೆ ಕುಣಿಗಲ್ನಾಗ ಟರ್ಫ್ ಕ್ಲಬ್ ಸಿಗತ್ತೆ ರೀ. ಕುಣಿಗಲ್ ಪ್ಲಾಟ್ಫಾರ್ಮ್ ನಂಬರ್ 2ರಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆತ್ರಿ. ಬರ್ರಿ ನಿಮಗೆ ಟರ್ಫ್ ಕ್ಲಬ್ ಗ್ರೌಂಡ್ ತೋರಿಸಿ, ಒಮ್ಮೆನ ಚಿಕ್ಕ ಬಾಣಾವರ ಸ್ಕಿಪ್ಪಿಂಗ್ ತೋರಿಸಿ ಯಶವಂತಪುರದಾಗ ಸಿಗ್ತೀನಿ. ಇದಕ್ಕೆ ಯಾವುದು ಯಶವಂತಪುರಿಂದ ಅಪೋಸಿಟ್ ಬರೋದು ಓವರ್ಟೇಕ ಕ್ರಾಸಿಂಗ್ ಆಗೋದಿಲ್ಲ ಅಂತೇಳಿ ಅನ್ಕೊತೀನಿ ರೀ. ಯಾವುದೂ ಆಗೋದಿಲ್ಲ ಆಲ್ಮೋಸ್ಟ್ ಆಲ್. ಇಲ್ಲ ಐತೆ ನೋಡ್ರಿ ಕುಣಿಗಲ್ ಟರ್ಫ. ಕುದುರೆಗಳದಾವ ಆಲ್ರೆಡಿ ಲಾಯದಾಗ ಬಿಟ್ಟಾರ. ಸಿಕ್ಕಾಪಟ್ಟಿ ದೊಡ್ಡದದ ರೀ. 150 ಎಕರೆ ಮೇಲೇನೋ ಐತೆ ಅಂತ ಹೇಳ್ತಾರೆ. ಎಷ್ಟು ಐತೆ ಅಂತ ಕುಣಿಗಲ್ಲಿಂದ ನಮ್ಮ ವ್ಯೂವರ್ಸ್ ಯಾರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಕುಣಿಗಲ್ ಟರ್ಫ್ ಕ್ಲಬ್ನಾಗ ಯಾವಾಗಾರ ವರ್ಷದಾಗ ಎಷ್ಟು ಸತಿ ರೇಸ್ ಆಯೋಜನೆ ಮಾಡ್ತಾರಂತೇಳಿ ತಿಳಿಸಿ. ಎಲ್ಲ ಸೇಮ್ ಒಂದೇ ಥರ ರೀ. ಬ್ಲ್ಯಾಕ್ ಹಾರ್ಸ, ಡಾರ್ಕ್ ಹಾರ್ಸ, ಇಲ್ಲಂದ್ರೆ ಚಾಕ್ಲೇಟ್ ಹಾರ್ಸ ಅವ ಜಾಸ್ತಿ ಅದಾವ್ರಿ. ವೈಟ್ ಹಾರ್ಸ್ ಅಂತೂ ಒಂದು ಕಂಡೇ ಇಲ್ಲ. ನೋಡ್ರಿ ಕುಣಿಗಲ್ಲಿಂದ ಇದ್ರೊಳಗೆ ಟನಲ್ ಐತಿ ಇಲ್ಲಿ. ನೋಡ್ರಿ ವ್ಯೂ ಹೆಂಗೈತೆ ನೋಡ್ರಿ ಇಲ್ಲ ಪೂರ್ತಿ. ಟ್ರೈನ್ ಟಾಂಗ ಹೋದಂಗೆ ಹೊಂಟೈತ್ರಿ. ಭಾಳ ಅಂದ್ರೆ ಭಾಳ ಸ್ಲೋ ಐತಿ. ಯಾಕೆ ಗೊತ್ತಿಲ್ಲ, ಸೆಕ್ಷನ್ ಲಿಮಿಟ್ ಐತೋ ಏನು ವರ್ಕ್ ನಡಿಲಿಕ್ಕತ್ತದೋ ಅಂತ ಗೊತ್ತಿಲ್ಲ. ಬಟ್ ಭಾಳ ಅಂದ್ರೆ ಭಾಳ ಸ್ಲೋ ಐತಿ. ಈಗ ಚಳಿಗಾಲ ಆಗಿರೋದ್ರಿಂದ ಯಶವಂತಪುರ ಆದ್ರಿಂದ ಹೊರಗಡೆ ಬಂದು ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಟ್ರೈನ್ ಕಂಪ್ಲೀಟ್ ಸ್ಟಾಪ್ ಆದ್ರಿಂದನೇ ಸ್ಟೇಷನ್ ತೋರಿಸ್ಬೋದು. ಯಾಕಂದರೆ ಡೋರ್ ತಕ್ಷಣ ಸಡನ್ನಾಗಿ ಗಾಡಿ ಒಳಗೆ ಬರೋದ್ರಿಂದ ಥಂಡಿಗೆ ಪ್ಯಾಸೆಂಜರ್ಸ್ ಎದ್ದು ಬಿಡ್ತಾರೆ. ನೋಡ್ರಿ ಟ್ರೈನ್ ಈಗ ಅಪ್ರೋಚ್ ಆಗಾಕತ್ತೈತಿ ಸೋಲೂರಿಗೆ. ಬಟ್ ಇಲ್ಲಿ ಅಫಿಷಿಯಲ್ ಸ್ಟಾಪ್ ಇಲ್ಲ. ಆದರೂ ಸಿಗ್ನಲ್ ಸಲುವಾಗಿ ನಾವಿಲ್ಲಿ ವೇಟ್ ಮಾಡಬೇಕಾ. ಬರ್ರಿ ಸಿಗ್ನಲ್ ಪಾಸ್ ಇಟ್ ಆನ್ ರೀ. ಬಟ್ ಯಾಕೆ ಸ್ಟಾಪ್ ಮಾಡ್ಯಂಗೆ ಗೊತ್ತಿಲ್ಲ.
ಸಿಗ್ನಲ್ ಎರಡು ಗ್ರೀನ್ ಅದಾವ, ಗ್ರೀನ್ ಇತ್ತು, ಈಗ ಜಸ್ಟ್ ರೆಡ್ ಆಯ್ತು ನೋಡ್ರಿ. ಗ್ರೀನ್ ಇದ್ದಿದ್ದು ರೆಡ್ ಆಯ್ತು, ಅದ್ರ ಸಲುವಾಗಿ ಸ್ಟಾಪ್ ಮಾಡ್ಯಾನ. ಒಂದು ಬರೀ ಎಷ್ಟೊತ್ತಿಗೆ ಡಿಪಾರ್ಟ್ ಆಗತ್ತೆ. ಮೇ ಬಿ ಈಗ ಯಶವಂತಪುರಿಂದ ಹಾಸನಕ್ಕೆ ಒಂದು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಗಾಡಿ ಹೋಗತ್ತೆ ರೀ. ಆ ಗಾಡಿ ಹೋಗಾಕೇನ್ರ ಲೂಪಿ ಅಂದ್ರೆ ಮೇನ್ ಲೈನಾಗ ಇಟ್ಟಾನಂತೇಳಿ ಅನ್ಸತ್ತೆ ರೀ. ಮೇನ್ ಲೈನಾಗ ನಮ್ಮ ಗಾಡಿ ಐತಿ, ಆ ಕಡೆ ಈ ಕಡೆ ಪ್ಲಾಟ್ಫಾರ್ಮ್ ಖಾಲಿ ಅದಾವೆ. ಮೇ ಬಿ ಅದ ಗಾಡಿ ಹೋಗಿರ್ಬೇಕು ರೀ. 22679 ರೀ, ಯಶವಂತಪುರ ಹಾಸನ ಇಂಟರ್ಸಿಟಿ ಎಕ್ಸ್ಪ್ರೆಸ್. ನೋಡಿರಿ, ಹಾಸನ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸಿಗೆ ಸಿಗ್ನಲ್ಲ ಕೊಟ್ಟಾರ ಅಂದ್ರೆ ಇದೆಲ್ಲ ಹಿಂದೆ ಬರುತ್ತೆ. ಆ ಟ್ರೈನ್ ಸಂಬಂಧ ಈ ಟ್ರೈನ್ ನಮ್ಮ ಮೇನ್ ಲೈನಾಗ ಇಟ್ಟಾರ. ಅದನ್ನು ಲೂಪಿಂತ್ರ ಅಪೋಸಿಟಿಂದ ಕ್ರಾಸ್ ಆಗತ್ತೆ ನೋಡಿರಿ. ಆ ಟ್ರೈನ್ ಇನ್ನೂ ನೆಲಮಂಗ್ಲಕ್ಕೆ ಬಂದಿದ್ದಿಲ್ಲ ರೀ. ನೆಲಮಂಗ್ಲದಾಗ ಬರ್ಲಾರ್ದನೇ ಇದನ್ನೇ ಇಲ್ಲೇ ಲೂಪಿಗೆ ಹಾಕ್ಯಾರ. ಅಟ್ಲೀಸ್ಟ್ ಇದನ್ನ ನೆಲಮಂಗ್ಲದಾಗ ಕ್ರಾಸ್ ಮಾಡಿಸಿದ್ರೆ ಚಲೋ ಇತ್ತು ಅನಿಸುತ್ತೆ. ಎಲ್ಲಾದರೂ ಒಂದು ಕಡೆ ಕ್ರಾಸ್ ಆಗಬೇಕಿತ್ತು ನೋಡ್ರಿ. ಈಗ ಬಂತು ನೋಡ್ರಿ ಅದು ಟ್ರೈನ. ಟೈಮ್ ಆಗ್ಲಿಕ್ಕತ್ತದ 7 ಗಂಟೆ ಆಯ್ತು ರೀ. ಹೆಚ್ಚು ಕಡಿಮೆ 7 ಗಂಟೆನೇ ಆಯಿತು. 6 ಗಂಟೆ 59 ನಿಮಿಷ ಆಗಿತ್ತು. 7 ಗಂಟೆಗೆ ಕರೆಕ್ಟ್ ಅದ ಸೋಲೂರಿಗೆ ಬಂತು ನೋಡ್ರಿ. ಡಬಲ್ ಅದಾವ ನೋಡ್ರಿ ಇದಕ್ಕೆ. ಲೋಕೋ WDP ಯಶವಂತಪುರ ಹಾಸನ ಇಂಟರ್ಸಿಟಿ ಎಕ್ಸ್ಪ್ರೆಸ್. ನೋಡ್ರಿ, ಇದೀಗ ಸೋಲೂರು ಡಿಪಾರ್ಟ್ ಆತ. ನೆಕ್ಸ್ಟ್ ಇನ್ನು ನಮ್ಮ ಟ್ರೈನಿಗೆ ಸಿಗ್ನಲ್ ಆಗತ್ತೆ. ಸರಿ, ನಾವು ಡಿಪಾರ್ಟ್ ಆಗ ನೋಡ್ರಿ. ಇದು ನಮ್ಮ ಕೋಚ್ ಬಂದುಬಿಟ್ಟು 2019 ಮ್ಯಾನುಫ್ಯಾಕ್ಚರಿಂಗ್ ಆಗೈತೆ ನೋಡ್ರಿ. ಆಲ್ರೆಡಿ ಸಿಗ್ನಲ್ ಆಯ್ತು, ಹಾಂಕಾಂಗ್ ಆಗಿರುತ್ತೆ ನಮ್ಮ ಗಾಡಿನೂ. ಸಿಗ್ನಲ್ ಎಕ್ಸ್ಚೇಂಜ್ ಆಯ್ತು, ಡಿಪಾರ್ಟ್ ಆಗೊಂಡು ಬರ್ರಿ. ನೋಡ್ರಿ, ಟೈಮ್ ಆಗ್ಲಿಕ್ಕತ್ತದ 7 ಗಂಟೆ 25 ನಿಮಿಷ. ನಮ್ಮ ಟ್ರೈನ್ ನೆಲಮಂಗ್ಲದಾಗ ಲೂಪ್ ಲೈನಿಗೆ ಹಾಕ್ಯಾರ. ಯಾಕಂದ್ರೆ ರೀ, ನಮ್ಮ ಝೋನ್ ಬಂದುಬಿಟ್ಟು ಸೌತ್ ವೆಸ್ಟರ್ನ್ ರೈಲ್ವೆ ರೀ. ಈ ಟ್ರೈನ್ ಸೆಂಟ್ರಲ್ ರೈಲ್ವೆದವ್ರು ಐತೆ. ನಮ್ಮ ಝೋನ್ಯಾಗ ನಮ್ಮ ಗಾಡಿಗಳಿಗೆ ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೆ ಗಾಡಿಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ ರೀ. ಅವನ್ನ ಜಲ್ದಿ ಕ್ಲಿಯರ್ ಮಾಡ್ತಾರೆ ರೀ. ಹೆಂಗಿದ್ರು ಇದ್ರದ್ದು ಯಶವಂತಪುರದಾಗ 1 ತಾಸು ಟೈಮ್ ಸ್ಲ್ಯಾಗ್ ಅದ ರೀ. ಇದು ಯಶವಂತಪುರಕ್ಕೆ 7:50 ಹೋಗಿ 8 ಗಂಟೆ 50 ನಿಮಿಷಕ್ಕೆ ಯಶವಂತಪುರ ಡಿಪಾರ್ಟ್ ಆಗತ್ತೆ. 1 ತಾಸು ಟೈಮ್ ಸ್ಲ್ಯಾಗ್ ಇರೋದ್ರಿಂದ ಅದಕ್ಕೆ ಯಾವ್ಯಾವ ಗಾಡಿಗಳು ಅದ್ರ ಡೆಸ್ಟಿನೇಷನ್ ರೀಚ್ ಆಗ್ಬೇಕಲ್ರಿ. ಈ ಕಡೆ ಯಶವಂತಪುರ ಕಡೆಯಿಂದ ಬಂದು ಹಾಸನಕ್ಕೆ ರೀಚ್ ಆಗುವ ಅವನ್ನ ಎಸ್ಕಾಟ್ ಮಾಡತ್ತಾರ. ಎಸ್ಕಾಟ್ ಅಂದ್ರೆ ದಾರಿ ಬಿಟ್ಕೊಡಾಕತ್ತಾರೆ. ಇದು ಹಾಸನ ಸೋಲಾಪುರ ಎಕ್ಸ್ಪ್ರೆಸ್ ಅಂತೂ ಎಲ್ಲ ಕಡೆ ಲೂಪ್ ಮಾಡ್ಕೋತಾನೆ ಹೊಂಟಾರ. ಎಲ್ಲದಕ್ಕೂ ದಾರಿ ಬಿಟ್ಕೋತಾನೆ. ಆಲ್ಮೋಸ್ಟ್ ಆಲ್ ಎಲ್ಲ ಟ್ರೈನ್ಗಳು ಡೀಸೆಲ್ ಒಳಗೆ ರನ್ ಆಗ್ತವೆ. ಮೇ ಬಿ ಇದು ಯಶವಂತಪುರ ಮುರುಡೇಶ್ವರ ಇರ್ಬೇಕು ರೀ. ಹೌದು, ಅದ ಅನ್ಕೊಂತೇನೆ ರೀ, ಯಶವಂತಪುರ ಮುರುಡೇಶ್ವರ. ಟೈಮ್ ಆಗಾಕತ್ತೈತಿ 7 ಗಂಟೆ 42 ನಿಮಿಷ. ಪಂಚಗಂಗಾ ಎಕ್ಸ್ಪ್ರೆಸ್ ಅಂತಿತ್ತು ಅದ. ಈಗ ಪಾಸ್ ಆಗಿದ್ದ ಟ್ರೈನ್ KSR ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ನೋಡ್ರಿ. ಅದ ಕಾರವಾರವರೆಗೂ ಹೋಗತ್ತೆ ರೀ. ಅದ KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್. ಬರ್ರಿ, ಅದು ಪಂಚಗಂಗಾ ಹೋದಿಂದ ನಮ್ಮ ಟ್ರೈನಿಗೆ ಸಿಗ್ನಲ್ ಆಯ್ತು. ಹೋಗುಣ. ಚಿಕ್ಕಬಾಣಾವರ ತಲುಪಿದ್ರೆ ಸಾಕಾಗಿತ್ತು ರೀ. ಯಾಕಂದ್ರೆ ಅಪೋಸಿಟ್ ಬರುವಂಥ ಗಾಡಿಗಳಿಗೆಲ್ಲ ಡಬಲ್ ಲೈನ್ ಐತಿ, ಆರಾಮಾಗಿ ಪಾಸ್ ಆಗ್ಬೋದು.
ಇಷ್ಟೊತ್ತಿಗೆ ಆಗಲೇ ಇದೆ ಯಶವಂತಪುರ ರೀಚ್ ಆಗಿರ್ಬೇಕಿತ್ತು ರೀ. ಇನ್ನೇ ಇಲ್ಲೇ ಅದ ನೆಲಮಂಗ್ಲದಾಗ. ಬರ್ರಿ, ಟೈಮ್ ಸ್ಲ್ಯಾಗ್ ಇರೋದ್ರಿಂದ ಆರಾಮ್ ಹೋಗ್ತಾರೆ. ಟ್ರೈನ್ ನೋಡ್ರಿ ಈಗ ನೆಲಮಂಗ್ಲ ಅದೇನು ಸ್ಪೀಡ್ ಕ್ಯಾಪ್ಚರ್ ಮಾಡೈತಿ. ಇಲ್ಲಿ ತನಕ ಟಿ ಆಗಲಿ TC ಆಗಲಿ ಯಾರೂ ಬಂದು ಟಿಕೆಟ್ ಚೆಕ್ ಮಾಡಿಲ್ಲ. ಅಲ್ಲಿ ಕೇಳಿದ್ರೆ ಅಷ್ಟೇ ಮೇ ಬಿ ಯಶವಂತಪುರದಾಗ ಈ ಟ್ರೈನಿಗೆ ಕಾಲು ಇಡಕ್ಕೆ ಆಗೋದಿಲ್ಲ ರೀ. ಯಶವಂತಪುರ ಯಲಹಂಕ ಫುಲ್ ಪ್ಯಾಕ್ ಆಗಿಬಿಡ್ತಿದೆ. ನೋಡ್ರಿ ನಾವೀಗ ಹಾಸನಿಂದ ಬಂದ ಸೋಲ್ದವ್ವನಹಳ್ಳಿ ಮೇಲೆ ಚಿಕ್ಕಬಾಣವರ ಲೈನ್ ಜಾಯ್ನ್ ಆದೀವಿ ನೋಡ್ರಿ. ಸೋಲ್ದೇವನಹಳ್ಳಿ ಬಂದೆ ನೋಡ್ರಿ. ನೋಡ್ರಿ ಚಿಕ್ಕಬಾಣವರದಾಗ ಶಿವಮೊಗ್ಗದಂತ್ರ ಬಂದಿದ್ದು ಯಶವಂತಪುರಕ್ಕೆ ಹೋಗುದ. ಶಿವಮೊಗ್ಗ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ವೇಟ್ ಮಾಡತ್ತೈತೆ ನೋಡ್ರಿ ಸಿಗ್ನಲಿಗೆ. ಇದು ಈಗ ನೆಕ್ಸ್ಟ್ ನಾವೀಗ ಚಿಕ್ಕಬಾಣವರಕ್ಕೆ ಬಂದೀವಿ. ಇದು ನೆಕ್ಸ್ಟ್ ಈಗ ಯಶವಂತಪುರಕ್ಕೆ ಹೋಗಿ ಟರ್ಮಿನೇಟ್ ಆಗತ್ತೆ ಟ್ರೈನ್. ಶಿವಮೊಗ್ಗ ಟೌನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ನೋಡ್ರಿ. ಯಶವಂತಪುರ ಜಂಕ್ಷನ್ನಾಗ ಟ್ರೈನ್ ಹೆಂಗಿದ್ರು ಒಂದು ತಾಸು ಅಂದ್ರೆ 7:50 ಹೋಗಿ 8:50 ಹೊರಡುತ್ತೇವೆ. ಒಂದು ತಾಸು ಬೊಪ್ಪಾರಿತ್ತ. ಈಗ ಟೈಮ್ ಆಗಾಕತ್ತ 8 ಗಂಟೆ 7 ನಿಮಿಷ. ಹೆಂಗಿದ್ರು ಟ್ರೈನಲ್ಲಿ 43 ನಿಮಿಷ ನಿಲ್ಲತ್ತಲ್ರಿ. ಟ್ರೈನ್ಯಾಗ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡ್ರೆ PNR ಹಾಕಿ ತಂದು ಕೊಡ್ತಾರೆ ರೀ ಇಲ್ಲಿಗೆ. ಅಲ್ಲೇ ಮಿನಿಮಮ್ ಆರ್ಡ್ರ್ ನೀವು ಪ್ಲೇಸ್ ಮಾಡಬೇಕು. 300 ರೂಪೀಸ್ ಪ್ಲಸ್ ಪ್ಲೇಸ್ ಮಾಡಿದ್ರೆ ಅಷ್ಟೇ ತಂದು ಕೊಡ್ತಾರೆ. ನನಗೆ 1 ತಾಸು ಟೈಮ್ ಇರೋದ್ರಿಂದ ನಾನು ರೈಲ್ವೆ ಸ್ಟೇಷನ್ ನಿಯರ್ಗೆ ನಾ ಪಿಜ್ಜಾ ಡೆಲಿವರಿ ಮಾಡ್ಕೊಂಡಿದ್ರಿ. ನೀವು ಎಷ್ಟು ಬೇಕಷ್ಟು ಪೇರ್ ಫ್ಲೆಕ್ಸಿಬಲ್ ಮಾಡ್ಕೋಬೋದು ರೀ. ನೀವು 100 ರೂಪೀಸು ಮಾಡ್ಕೋಬೋದು, 150 ಮಾಡ್ಕೋಬೋದು, 200 ಮಾಡ್ಕೋಬೋದು, 250 ಮಾಡ್ಕೋಬೋದು. 250 ಮೆನು ಮಾಡ್ಕೊಂಡೀನಿ. ರೈಲ್ವೆ ಸ್ಟೇಷನ್ ನಿಯರ್ಗೆ ನಾನು ಅಡ್ರೆಸ್ ಪ್ಲೇಸ್ ಮಾಡೀನಿ. ಅವರು ಡೆಲಿವರಿ ಎಕ್ಸೆಪ್ಟ್ ಮಾಡ್ಯಾರ. ಬರ್ರಿ ನೋಡೋಣ ಕರೆಕ್ಟ್ ತಂದು ಕೊಡ್ತಾರಲ್ಲ. ನಿಮ್ಗೆ ಏನಾರ ಟೈಮ್ ಗ್ಯಾಪ್ ಭಾಳ ಇತ್ತಂದ್ರೆ ನೀವು ಹಿಂಗೆ ಆರ್ಡ್ರ್ ಮಾಡ್ಕೊಂಡು ನೀವು ಹೊರಗಡೆ ಹೋಗಿ ರಿಸೀವ್ ಮಾಡ್ಕೋಬೋದು ರೀ. ಅವರು ಸ್ಟೇಷನ್ ಒಳಗೆ ಡೆಲಿವರಿ ಮಾಡ್ತಾರೆ. ಬಟ್ PNR ಕೊಡ್ತಾರೆ ರೀ. ಎಲ್ಲದಕ್ಕಿಂತ ಮುಂಚೆ ನೀವು ಟ್ರೈನ್ ಸ್ಟೇಷನಿಗೆ ಬರೋ 1 ಅವರ್ ಮುಂಚೆ ಆರ್ಡ್ರ್ ಮಾಡಿದ್ರೆ ಅಷ್ಟೇ ಅವ್ರು ಡೆಲಿವರಿ ಮಾಡ್ತಾರೆ ರೀ. ಈಗ ನಾನು ಟ್ರೈನ್ ಸ್ಟೇಷನ್ಗೆ ಅರ್ಧ ಗಂಟೆ ಮುಂಚೆ ಐತಿ, ಟ್ರೈನ್ ನಿಮ್ಗೆ ರೈಲ್ವೆ ಸ್ಟೇಷನ್ ಒಳಗೆ ಬೇಕಂದ್ರೆ 1 ಅವರ್ ಮುಂಚೆ ಇದ್ರೆ ಅಷ್ಟೇ ಅವ್ರು ಡೆಲಿವರಿ ಆಕ್ಸೆಪ್ಟ್ ಮಾಡ್ಕೋತಾರೆ. ಇಲ್ಲಾಂದ್ರೆ 1 ಅವರ್ ಬಿಫೋರ ಕ್ಲೋಸ್ ಮಾಡಿಬಿಡ್ತಾರೆ ರೀ ಅವ್ರು. ನಿಮಗೆ PNR ಹಾಕಿ ಅವಾಗ ಆರ್ಡ್ರ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಹಿಂಗೆ ರೈಲ್ವೆ ಸ್ಟೇಷನ್ ನಿಯರ್ ರೈಲ್ವೆ ಸ್ಟೇಷನ್ ಔಟ್ಸೈಡ್ ನೀವು ಡೆಲಿವರಿ ಅಡ್ರೆಸ್ ಹಾಕಿದ್ರಂದ್ರೆ ಅಲ್ಲಿ ಗೂಗಲ್ ಲೊಕೇಶನ್ದಾಗ ಪಿನ್ ಇರ್ತೈತೆ ರೀ. ಅದನ್ನು ಪಿನ್ ಮಾಡಿ ನೀವು ಹಾಕಿದ್ರಂದ್ರೆ ನಿಮ್ಗೆ ಅಲ್ಲಿ ಡೆಲಿವರಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರಂದ್ರೆ ನೀವು ತೊಗೊಂಡು ಬಂದು ಅಲ್ಲಿ ಹಾಕೋಬೋದು. ಟ್ರೈನ್ ಟೈಮ್ ಇತ್ತಂದ್ರೆ ಬರ್ರಿ ನಮ್ಮ ಪಿಜ್ಜಾ ಕರೆಕ್ಟ್ ಟೈಮಿಗೆ ಬರ್ತೈತೆ ಇಲ್ಲೋ ಅಂತೇಳಿ ನೋಡೋಣ. ನೋಡಿರಿ ಟೈಮ್ ಆಗೈತೆ 8 ಗಂಟೆ 23 ನಿಮಿಷ. ಆಲ್ರೆಡಿ ನನ್ನ ಪಿಜ್ಜಾನು ಬಂದೈತಲ್ಲೇ. ಟ್ರೈನಿಗೆ ಯಶವಂತಪುರ ರೀಚ್ ಆಗೈತೆ ಪ್ಲಾಟ್ಫಾರ್ಮನಿಗೆ. ಬರ್ರಿ ಫಸ್ಟ್ ಪಿಜ್ಜಾ ತೊಗೊಂಡು ಆಮೇಲೆ ವಾಪಸ್ ರಿಟರ್ನ್ ಟ್ರೈನಿಗೆ ಬರೋಣ. ರೀ ನಮ್ಮ ಪಿಜ್ಜಾ ಕೊಡಾಕತ್ತಾರೆ ಡೆಲಿವರಿ ಕರೆಕ್ಟ್ ಟೈಮಿಗೆ. ಪಾಪ ಬಿಫೋರ್ ನನಗಿಂತ ಮುಂಚೆನೇ ಬಂದಿದ್ರು ಅವ್ರು. ಬ್ರದರ್ ಟಿಶ್ಯೂ ಇಲ್ವಾ? ಹೌದಾ? ನೋಡ್ರಿ ರೈಲ್ವೆ ಸ್ಟೇಷನ್ ಹೊರಗಡೆನ ಪ್ಲಾಟ್ಫಾರ್ಮ್ 1ಕ್ಕೆ ಅಲ್ಲಿ ನಿಂತೈತಿ. ಏನೋ ಹೊರಡಕ್ಕೆ 15 ನಿಮಿಷ ಟೈಮ್ ಐತಿ. ಬಿಸಿ ಬಿಸಿ ಪಿಜ್ಜಾ ಬಂತ. ಹೊಡ್ಕೋತ ಬಂದು ರಿಸೀವ್ ಮಾಡ್ಕೊಂಡು ಬರ್ರಿ ನಮ್ಮ ಕೋಚಿಗೆ ಹೋಗಿ ತಿನ್ನೋನು. ಈಗ ನೋಡ್ರಿ ಈಗ ಟೈಮ್ ಆಗಾಕತ್ತೈತಿ 8 ಗಂಟೆ 40 ನಿಮಿಷ. ನಮ್ಮ ಟ್ರೈನ್ ಡಿಪಾರ್ಟ್ ಆಗೋಕ್ಕಿಂತ 10 ನಿಮಿಷ ಟೈಮ್ ಅದ. ಅಷ್ಟರೊಳಗೆ ನಾವು ಹೋಗಿ ಪಿಜ್ಜಾ ರಿಸೀವ್ ಮಾಡ್ಕೊಂಡು ನಿಮ್ಗೆ ಯಾರಿಗಾರ ಅರ್ಜೆಂಟ್ಲಿ ಪಿಜ್ಜಾ ತಿನ್ನಿಸ್ಬೇಕಂದ್ರೆ ನಿಮ್ಮ ಕಡೆ ಟೈಮ್ ಇತ್ತಂದ್ರೆ ಹಿಂಗೆ ಮಾಡ್ಕೊರಿ. ಯಾಕಂದ್ರೆ ಬಿಫೋರ್ ನಾವು 1 ಅವರ್ ಅಂತ ಹೇಳಿದ್ದೆ. ನೀವು ಸ್ಟೇಷನ್ಗೆ ಬರೋ ಬಿಫೋರ್ 2 ಅವರ್ ಮುಂಚೆ ಅಷ್ಟು ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ತೋರ್ಸತ್ತೆ. ನನಗೀಗ ಆರ್ಡ್ರ್ ಚೆಕ್ ಮಾಡಿದ್ರೆ ಯಲಹಂಕ ಅಲ್ರಿ ರಾಯಚೂರು ಜಂಕ್ಷನ್ ತೋರ್ಸಾಕತ್ತಿತ್ತ. ನಾ ಆರ್ಡ್ರ್ ಮಾಡ್ಕೊಂಡೀನಿ. ನಾ ಇದಕ್ಕೆ ಟೋಟಲ್ ಕೊಟ್ಟಿದ್ದೆ 230 ರೂಪೀಸ್ ರೀ. ನೀವು ಟ್ರೈನ್ಯಾಗಾದ್ರೆ ಮಿನಿಮಮ್ 300 ರೂಪೀಸ್ ಆರ್ಡ್ರ್ ಪ್ಲೇಸ್ ಮಾಡಬೇಕಾ. ಬರ್ರಿ ಪಿಜ್ಜಾ ನೋಡ್ರಿ ಇದು ಕಾರ್ನ್ ಪಿಜ್ಜಾ ಫಸ್ಟ್ನೇದ ಟೇಸ್ಟ್ ಮಾಡಾಕತ್ತೀನಿ. 3 ಪಿಜ್ಜಾ ಅದ ರೀ ಟೋಟಲ. ಬರ್ರಿ ನಟ್ಟು ಕಂಪ್ಲೀಟ್ ಡಾಮಿನೋಸ್ ಪಿಜ್ಜಾ ನೀವು ಆಲ್ರೆಡಿ ಎಲ್ಲರೂ ತಿಂದಿರ್ತೀರಿ. ಸೇಮ್ ಟೇಸ್ಟ್ ಇರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಟ್ರೈನ್ ಡಿಪಾರ್ಟ್ ಆಗೋದ್ರೊಳಗೆ ನಾವು ತಿನ್ಕೇಶ್ ಡಿಪಾರ್ಚರ್ ತೋರಿಸ್ತೀನಿ. ನೋಡಿ ಯಶವಂತಪುರಕ್ಕೆ ಹುಬ್ಳಿಯಿಂದ ಜನಶತಾಬ್ದಿ ಬಂತ. ಇಷ್ಟೊತ್ತಿಗೆ ಆಗಲೇ ಅದ KSR ಬೆಂಗ್ಳೂರಿಗೆ ಹೋಗ್ಬೇಕಿತ್ತು ರೀ. ಬಟ್ ಇನ್ನೇ ಇಲ್ಲೇ ಅದ. 8 ಗಂಟೆ 46 ನಿಮಿಷ ಆಗತ್ತೈತಿ. ಯಶವಂತಪುರ ಕರಾಯವತ್ತು ಈಗ. ಬರ್ರಿ ಟೈಮ್ ಆಯ್ತು ಕರೆಕ್ಟ್ 8 ಗಂಟೆ 50 ನಿಮಿಷ.
ಆದರೂ ನಮ್ಮ ಟ್ರೈನ್ ಏನೂ ಡಿಪಾರ್ಟ್ ಆಗಿಲ್ಲ. ಹಾಂಕ್ ಆಯ್ತು, ಬಟ್ ಇಲ್ಲಿ ಲೋಕೋ ರಿವರ್ಸಲ್ಲಿ ಇಲ್ಲರಿ, ಲೋಕೋನ ಚೇಂಜ್ ಆಗತ್ತಿಲ್ಲ. ಎಲೆಕ್ಟ್ರಿಕಲ್ ಇಂಜಿನ್ ಹಾಕಿರ್ತಾರೆ. ಇದು ಲೊಟ್ಕೆಹಳ್ಳಿ ಮ್ಯಾಗ ಸೀದಾ ಡೈರೆಕ್ಟ್ ಯಲಹಂಕಕ್ಕೆ ಹೋಗುತ್ತೆ ಟ್ರೈನ. ಆ ಕಡೆ ಹುಬ್ಬಳ್ಳಿ KSR ಬೆಂಗಳೂರು ಶತಾಬ್ದಿನೂ ಡಿಪಾರ್ಟ್ ಆತ. ನೋಡಿ ಬರ್ರಿ ನಮ್ದು ಎಷ್ಟೊತ್ತಿಗೆ ಡಿಪಾರ್ಟ್ ಆಗತ್ತೆ ನೋಡಿರಿ. ನಮ್ಮ ಟ್ರೈನ್ ನಂಬರ್ ಡಿಸ್ಪ್ಲೇ ಮಾಡಿದ್ರಲ್ಲಿ ಟೈಮ್ ಆಗತ್ತೈತಿ 8:57 8:57 ಶಾರ್ಪ್ ಯಶವಂತಪುರಿಂತ್ರ ಡಿಪಾರ್ಟ್ ಆತು ನೋಡ್ರಿ. ಇದು ನೋಡ್ರಿ ಫೈನಲಿ 7 ನಿಮಿಷ ಲೇಟಾಗಿ ನಮ್ಮ ಟ್ರೈನ್ ಡಿಪಾರ್ಟ್ ಆತ. ನೆಕ್ಸ್ಟ್ ಇದು ಲೊಟ್ಟೆಗೊಳ್ಳಹಳ್ಳಿ ಕೊಡಿಗೆಹಳ್ಳಿ ಮ್ಯಾಗ ಸೀದಾ ಇನ್ನು ಯಲಹಂಕಕ್ಕೆ ಹೋಗತ್ರಿ. ಈಗ ಯಶವಂತಪುರದಾಗಂತೂ ಟ್ರೈನ್ ಇಷ್ಟು ರಶ್ ಆತಂದ್ರೆ ರೀ ಪೂರಾ ಕಾರ್ ಇಡೋಕ್ಕೆ ಜಾಗ ಇಲ್ಲ. ರಿಸರ್ವೇಷನ್ದಾಗೂ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಹತ್ತಾರ. ಇನ್ನು ಯಲಹಂಕದಾಗಂತೂ ಫುಲ್ ರಶ್ ಆಗತ್ತೆ. ಬರ್ರಿ ನೋಡು. ನೋಡ್ರಿ ಟ್ರೈನ್ ಡಿಪಾರ್ಟ್ ಆತ. ಯಲಹಂಕದಿಂದ ಅನಂತಪುರ ತನಕ ಒಂದು ಸ್ಟಾಪ್ ಇಲ್ಲರಿ. 197 ಕಿಲೋಮೀಟ್ರ್, ಅಪ್ರಾಕ್ಸ್ 200 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹಾಕೊಂಡ್ರೆ ಪೂರಾ 110 130 ಆ್ಯಕ್ಷನ್ ಸಿಗತ್ತೆ. ಅದು ಇತ್ತಿತ್ಲಾಗ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಬರಾಕತ್ತವಲ್ರಿ. ಡೇ ಟೈಮ್ನಾಗ 2 hours ಡಿಲೇ, 3 hours ಡಿಲೇ, ನೈಟ್ ಟೈಮ್ನಾಗ ಕವರ್ ಮಾಡ್ತಾನೆ. ನನಗೆ ನೈಟ್ ಪೂರಾ ಕವರ್ ಮಾಡಿಬಿಡ್ತಾನೆ ರೀ. ಇದೇನು ಡಿಲೇನೇ ಅಲ್ಲ, 10 ನಿಮಿಷ ಅಷ್ಟೇ. ಈಗ 7ರಿಂದ 10 ನಿಮಿಷ ಅಷ್ಟೇ ಈಗ ಲೇಟಾಗಿ ಡಿಪಾರ್ಚರ್ ಆಗಿವೆ. ಆದರೂ ನೈಟ್ ಇದ್ರೆ ಆ್ಯಕ್ಷನ್ ಮನಗಂಡು ಸಿಗುತ್ತೆ. ಬಟ್ ಒಂದು ಏನು ಡಿಸಪಾಯಿಂಟ್ ಆಗಾಕತ್ತೈತೆ ಅಂದ್ರೆ ರೀ, ಚಳಿಗಾಲ ಅದ ರೀ. ಡೋರ್ ತೆಗೆದ್ರೆ ಗ್ಯಾರಂಟಿ ಬೈಸ್ಕೊಳ್ದು ಬಡಿಸ್ಕೊಳ್ದು ಎರಡು ಕಾರಣ ರೀ. ಮತ್ತು ಯಾಕಂದ್ರೆ ಸಣ್ಣ ಮಕ್ಕಳದು ಇರ್ತಾವೆ. ಎಷ್ಟಾಗತ್ತೆ ಅಷ್ಟು ಒಳಗಡೆಯಿಂದ ನಾನು ತೋರ್ಸೋಕೆ ಟ್ರೈ ಮಾಡ್ತೀನಿ. ಸ್ಟೇಷನ್ ಸ್ಟಾಪ್ ಆದ್ರೆ ಅಟ್ಟ ಡೋರ್ ವಿಂಡೋ ಓಪನ್ ಮಾಡ್ತೀನಿ ರೀ. ಯಾಕಂದ್ರೆ ಸುಮ್ಮನೆ ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗೋದಿಲ್ಲ. ಅದಕ್ಕೆ ನೋಡ್ರಿ, ಈಗ ನಾವು ಲೊಟ್ಗೆಹಳ್ಳಿ ಕ್ರಾಸ್ ಮಾಡಾಕ್ತೀವಿ. ಟೈಮ್ ಆಗದ 9:08. ನಮ್ಮ ಕಂಪಾರ್ಟ್ಮೆಂಟ್ S8 ರೀ. S8 S9 ಆದಿಂದ ಒಂದು ಜನ್ರಲ್ ಕ್ಯಾಬಿನ್ ಐತಿ. ಅದಕ್ಕೆ ಆ ಜನ್ರಲ್ ಕ್ಯಾಬಿನ್ದಾಗ ಪ್ಯಾಸೆಂಜರ್ ರಶ್ ಆದ್ರಂದ್ರೆ ಅಕಸ್ಮಾತ್ ಅಲ್ಲಿ ಏನಾರ ಹತ್ತಕ್ಕೆ ಜಾಗ ಸಿಗಲಿಲ್ಲ ಅಂದ್ರೆ ಎಲ್ಲ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಎಲ್ಲ ಇದ್ರೊಳಗೆ ಹತ್ತಿಬಿಡ್ತಾರೆ. ಕಲಬುರ್ಗಿ ಬೀದರ್ ಸೈಡ್ ಹೋಗೋರಿಗೆ ಈ ಟ್ರೈನ್ ಫಾಸ್ಟೆಸ್ಟ್ ಟ್ರೈನ್. ಅಂದ್ರೆ ಅರ್ಲಿ ಮಾರ್ನಿಂಗ್ ಜಲ್ದಿ ಹೋಗತ್ತಲ್ರಿ, ಅದಕ್ಕೆ ಇದಕ್ಕೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ ಎಲ್ಲರೂ. ಆದರೂ ಇಷ್ಟೊತ್ತಿಗೆ ಇದು ಬಿಟ್ಟರೆ ಇಷ್ಟೊತ್ತಿಗೆ ಯಾವ್ದಾರು ಇನ್ನೊಂದು ಟ್ರೈನ್ ಇರಬೇಕಿತ್ತಂತ ಅನ್ಸತ್ತೆ ರೀ. ಸ್ಪೆಷಲರ ಇಲ್ಲ ಡೈಲಿ ಕಲಬುರ್ಗಿಗೆ. ಈ ಪ್ಯಾಸೆಂಜರ್ ರಶ್ ನೋಡಿದ್ರಿ, ಇಷ್ಟಂದ್ರೆ ಇಷ್ಟು ರಶ್ ಐತ್ರಿ. ಸಾಧ್ಯ ಆದ್ರೆ ನಾನು ನಿಮ್ಗೆ ಯಲಹಂಕದಾಗಾರ ಎಲ್ಲರ ತೋರಿಸ್ತೀನಿ ಬರ್ರಿ. ಸಿಕ್ಕಾಪಟ್ಟೆ ರಶ್. ಟ್ರೈನ್ ಯಶವಂತಪುರ ದಾಟ್ತ್ರಿ. ನನ್ನ ಕೋ ಪ್ಯಾಸೆಂಜರ್ಸ್ ಯಾರೂ ಬಂದಿಲ್ಲ ಇನ್ನು. ಎಷ್ಟೊತ್ತಾಯ್ತು ಏನು ಎಲ್ಲರೂ ಊಟ ಮಾಡಕ್ಕೆ ಕುಂತಾರೆ ಗೊತ್ತಿಲ್ಲ ಫ್ಯಾಮಿಲಿ ಜೊತೆ. ನಾನು ಆಗಲೇ ಅಂತ ವೇಟ್ ಮಾಡಾಕತ್ತೀನಿ. ಬರಲಿಲ್ಲ ಅಂದರೆ ಚಲೋನ. ಯಲಹಂಕ ಆದಿಂದ ಧರ್ಮವರಂದಾಗ ಧಾರವಾಡ ತಿನ್ನಕರ ಎಚ್ಚರಿರ್ಬೇಕಂತ ಮಾಡಿದ್ದಾರೆ. ಬಟ್ ಲೇಟಾಗಿ ಹೋಗುತ್ತೆ. ಧರ್ಮವರಂಗೆ ಫಸ್ಟ್ ಆಫ್ ಆಲ್ ಸ್ಟಾಪ ಇಲ್ಲರಿ. ಟ್ರೈನ್ ಧರ್ಮವರಂ ಸ್ಟಾಪ್ ಇಲ್ಲದೆ ಇರೋದ್ರಿಂದ ಸೀದಾ ಅನಂತಪುರದಾಗ ಸಿಗ್ಬೇಕಂತ ಮಾಡೀನಿ. ನೋಡ್ರಿ, ಯಶವಂತಪುರ ಆದಿಂದ ಅಂದ್ರೆ ಈಗ ಲೊಟ್ಗೆಹಳ್ಳಿ ದಾಟದಿಂದ TT ಅವ್ರು ಬಂದಾರ. ಇನ್ನೇನು ಯಲಹಂಕ ಸಮೀಪ ಬಂದೀವಿ ನಾವು. TT ಅವ್ರು ಸೀಟ್ ಚೆಕ್ ಮಾಡಕತ್ತಾರ. ಬರ್ರಿ ನೋಡ್ರಿ, ಟ್ರೈನ್ 10 ನಿಮಿಷ ಡಿಲೇ ಆಗಿ ಅಷ್ಟೇ ಯಲಹಂಕ ಜಂಕ್ಷನಿಗೆ ಬಂತ. RPFನವ್ರು ನಿಂತಾರೆ ಎಲ್ಲ ಡೋರ್ನಾಗೂ. ಜನರಲ್ ಪ್ಯಾಸೆಂಜರ್ ಹತ್ತಾರಂತೇಳಿ ಈಗೆಲ್ಲ ರೂಲ್ಸ್ ಎಲ್ಲ ಭಾಳ ಸ್ಟ್ರಿಕ್ಟ್ ಆಗ್ಯಾವ್ರಿ. ಮೊದಲಿನ ಗತೆ ಇಲ್ಲ. ಬರ್ರಿ, ಯಲಹಂಕದಾಗ ಭಾಳ ಆದ್ರೆ ಒಂದು 5 ನಿಮಿಷ ಅಷ್ಟೇ ಸ್ಟಾಪ್ ಆಗುತ್ತೆ. ಆಮೇಲೆ ಸೀದಾ ಡಿಪಾರ್ಟ ಪ್ಲಾಟ್ಫಾರ್ಮ್ ನಂಬರ್ 4ಗೆ ಬಂದೈತೆ ರೀ. ಯಲಹಂಕದಾಗ 9:20. ನೋಡ್ರಿ, ಇದರಿಂದ ಉದ್ಯಾನ ಎಕ್ಸ್ಪ್ರೆಸ್ ಬಂದೈತಿ. ಅದು ಉದ್ಯಾನ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ 1ಕ್ಕೆ ಬರ್ತೈತೆ ರೀ. ಇದು ಪ್ಲಾಟ್ಫಾರ್ಮ್ 4ಕ್ಕೆ ಬಂತು ನೋಡ್ರಿ. ಕೊನೆಗೂ ನಮ್ಮ RAC ಪ್ಯಾಸೆಂಜರ್ಸ್ ಬಂದ್ರಿ. ಬರ್ರಿ, ನೆಕ್ಸ್ಟ್ ಒಮ್ಮೆ ಸೀದಾ ಡೈರೆಕ್ಟ್ ಅನಂತಪುರದಾಗ ಸಿಗ್ತೀನಿ. ನನಗೆ ಎಲೆಕ್ಟ್ರಿಕ್ ಕೋಚ್ಗಳು ಇಷ್ಟ ಆಗೋದು ಯಾಕಂದ್ರೆ ರೀ, ಇವು 110 130 ಒಳಗೆ ಹೊಂಟ್ರೆ ಒಂದು ಸ್ವಲ್ಪ ಶೇಕ್ ಆಗೋದಿಲ್ಲ ರೀ. ICF ಕೋಚ್ಗಳು 100 110 ದಾಟೋದೇ ಅಲ್ಲಿ ಬಿಡ್ರಿ. ಅದಕ್ಕೆ ನಂಗೆ ಎಲೆಕ್ಟ್ರಿಕ್ ಕೋಚ್ಗಳು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತವೆ.
ಬರ್ರಿ RPF ದವ್ರು ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊತ ಬರಾಕ್ತಾರ. ಇದನ್ನ ಅಪ್ ಅವ್ರ ಗುಂತ್ಕಲ್ ತನ ಎಕ್ಸ್ಕಾಟ್ ಮಾಡಿಕೊಡ್ತಾರಂತ ಅನ್ಸುತ್ತೆ. ನೋಡೋಣ ಬರ್ತೀವಿ ಸಿಗ್ಲಿ ತನಕ ಬರ್ತಾರೆ ನೋಡ್ರಿ. ನಮ್ಮ RAC ಪ್ಯಾಸೆಂಜರ್ ಈಗ ಹೋದ್ರೆ TT ಅವರ ಸೀಟ್ ಕನ್ಫರ್ಮ್ ಮಾಡಿದ್ರು ಅವ್ರಿಗೆ. ನಾನು 47 ಮಾಡಿದ್ರೆ ಅವ್ರಿಗೆ 23 ಅಂತ ಮಾಡಿದ್ರು. ಅವ್ರು ಪಾಪ ಎದ್ದೋದ್ರೆ ಸೀನಿಯರ್ ಸಿಟಿಜನ್ ಇದ್ರು. ನನಗೂ ಚಲೋ ಆಯ್ತು. ಇಷ್ಟೊತ್ತನ ಕಾಲು ಚಾಚಲಾರ್ದ ಕುಂತಿದ್ದೆ ರೀ. ಬರೀ ಜರ್ನಿ ಮಾಡೋಣ. ಡೋರ್ ತೆಗಿಯಂಗಿಲ್ಲ, ಡೋರ್ ಹತ್ರ ಹೊರಗಡೆ ನಿಂತ್ಕೊಳ್ಳಂಗಿಲ್ಲ ರೀ, ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ. ಎಲ್ಲರೂ ಶಾಲ್ ಹೊತ್ಕೊಂಡು ಮಾಡ್ಕೊಂಡಾರ. ಅನಂತಪುರಂ ಬರಲ್ರಿ, ಅನಂತಪುರಂ ಸಿಗ್ತೀನಿ. ನೀವು ಕೇಳ್ಬೋದು ಅವ್ರನ್ನ ಯಾಕೆ ಎಬಿಸ್ ಕಳಿಸಿದ್ರು, ನಿನ್ನೆ ಎಬಿಸ್ ಕಳಿಸ್ಬೋದಿತ್ತಲ್ಲ ಅಂತ. ಯಾಕಂದ್ರೆ ನಾ ಎಂಡ್ ಟು ಎಂಡ್ ಜರ್ನಿ ಬುಕ್ ಮಾಡ್ಕೊಂಡಿನಿ ರೀ. ನಾನು ಹಾಸನಿಂದ ಸೋಲಾಪುರವರೆಗೆ ಬುಕ್ ಮಾಡ್ಕೊಂಡಿನಿ. ಅವ್ರು ಬುಕ್ ಮಾಡ್ಕೊಂಡ್ರೆ ಯಲಂಕ ಅಂದರೆ ಕಲಬುರ್ಗಿವರೆಗೆ. ಅವ್ರದ್ದು ಪಾರ್ಸಲ್ ಜರ್ನಿ ಇರೋದ್ರಿಂದ ಅದಕ್ಕೆ ಅವ್ರನ್ನ ಕಳಿಸಿದ್ರಿ. ನಮ್ಮ ಫುಲ್ ಜರ್ನಿ ಐತಲ್ಲ ಅದಕ್ಕೆ ಸೀಟ್ ನಂಬರ್ 47ನ. ಆಮೇಲೆ ಅವ್ರು ಕಲಬುರ್ಗಿಗೆ ಇಳಿದು ಹೋಗ್ಬಿಡ್ತಾರೆ. ಮತ್ತು ಅಲ್ಲೆಲ್ಲರ ಕ್ರೂ ಚೇಂಜ್ ಆದ್ರೆ ಅಕಸ್ಮಾತ್ ಈಗ ಗುಂತ್ಕಲ್ಗೆ ಮೇ ಬಿ ಕ್ರೂ ಚೇಂಜ್ ಆಗ್ತಾರೆ ಅನ್ಸುತ್ತೆ. ಅಲ್ಲಿ ಕ್ರೂ ಚೇಂಜ್ ಆದ್ರೆ ವಾಪಸ್ ಒಳ್ಳೆ ಮಳೆ ಇದ್ದ ಮಾಡಬಾರ್ದಲ್ಲ, ಸಮಸ್ಯೆ ಅನ್ನೋ ಸಂಬಂಧ ಸೀಟ್ ಒಬ್ರಿಗೆ ಕನ್ಫರ್ಮ್ ಕೊಡ್ತಾರೆ, ಒಬ್ರನ್ನ ಕಳಿಸ್ತಾರೆ. ನಮ್ಮನ್ನು ಕಳಿಸ್ಬೋದಿತ್ತು. ಪಾಪ ಅವರು ಸರಿ ಅವ್ರು ನಾನು ಹೋಗ್ತೀನಂದ್ರೆ ಸರಿ ಸರ್ ಅಂತ ಹೇಳಿದೆ. ಹೋದ್ವಿ ನೋಡ್ರಿ. ಬರ್ರಿ ಟೈಮ್ ಆಗ್ಲಿಕ್ಕತ್ತದ 10 ಗಂಟೆ 20 ನಿಮಿಷ. ಟ್ರೈನ್ ಈಗ ದೇವರಪಲ್ಲಿ ಕ್ರಾಸ್ ಮಾಡಿ ಹಿಂದೂಪುರದ ಕೊಂಡದ್ರಿ. ಇದು ನನಗೆ ಸೆಂಟ್ರಲ್ ರೈಲ್ವೇಸ್ದವ್ರದ್ದು ಒಂದು ಚಲೋ ಅನ್ನಿಸ್ತು ನೋಡ್ರಿ. ಯಾಕಂದ್ರೆ ಕೆಲವೊಂದು ಕಡೆ ನಾನು ಭಾಳ ಟ್ರಾವೆಲ್ ಮಾಡಲಿ RAC ಇರ್ತದ್ರಿ, ಸೀಟ್ ಖಾಲಿ ಇದ್ರೆ TT ಅವರು ಸೀಟ್ ಕೊಡ್ಲಾರ್ದು ಹಂಗೆ ಹೋಗ್ಬಿಡ್ತಾರೆ. ಇವರು ಎಲ್ಲೆಲ್ಲಿ ಖಾಲಿ ಅದಾವಲ್ಲ ಅಲ್ಲೆಲ್ಲ ಪ್ಯಾಸೆಂಜರ್ಸ್ ಅಡ್ಜಸ್ಟ್ ಮಾಡಿ ಕನ್ಫರ್ಮ್ ಸೀಟ್ ಕೊಡಾಕ್ತಾರೆ. ನಂಗೆ ಭಾಳ ಖುಷಿ ಆಯಿತು. ಸೆಂಟ್ರಲ್ ರೈಲ್ವೆ ರೀ ಅಷ್ಟೋ ಆದರೂ. ಎಲ್ಲರಿಗೂ ನಮಸ್ಕಾರ ರೀ, ಶುಭ ಮುಂಜಾನೆ. ಟೈಮ್ ಆಗ್ಲಿಕ್ಕತ್ತದ 5 ಗಂಟೆ 57 ನಿಮಿಷ. ನಮ್ಮ ಗಾಡಿಗೆ ಕಲಬುರ್ಗಿಗೆ ಬಂದೈತಿ. ಆಲ್ಮೋಸ್ಟ್ ಅಲ್ಲಿ ಗಾಡಿ ಪೂರ್ತಿ ಇಲ್ಲೇ ಖಾಲಿ ಆತ್ರಿ. ಬಿಫೋರ್ ಟೈಮಾಗ ಬಂದಾರ. ರಾತ್ರಿ ಟ್ರೈನ್ ಇಷ್ಟು ಪ್ಯಾಕ್ ಆಗಿತ್ತಂದ್ರಲ್ಲ ಇದು ಹಿಂಗೆ ಎಲ್ಲ ರಶ್ ನೋಡಿ ಸುಮ್ಮನೆ ಯಾಕೆ ವಿಡಿಯೋ ಮಾಡೋದು ಅಂತೇಳಿ ಯಾವ ಸ್ಟೇಷನ್ನು ತೋರ್ಸಕ್ಕೆ ಹೋಗ್ಲಿಲ್ಲ ರೀ ನಾನು. ಬೆಳಗ್ಗೆ ಎದ್ದು ಒಂದೇ ಭಾರತರ ಕ್ಯಾಪ್ಚರ್ ಮಾಡೋನು ನೀವು ಅಷ್ಟು ಅದನ್ನು ಕ್ಯಾಪ್ಚರ್ ಮಾಡೋಷ್ಟು ಇದ್ದಿದ್ದಿಲ್ಲ ರೀ. ಅದಕ್ಕೆ ಎಲ್ಲ ಪೂರ್ತಿ ರಶ್ ಹೊರಗೆ ಹೋದಿಂದ ವಿಡಿಯೋ ಮಾಡಾಕತ್ತೇನೆ. ಕಲಬುರ್ಗಿ ಒಳಗೆ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದೈತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡಿ ಇಲ್ಲೇ ಖಾಲಿ ಹತ್ರ ನೋಡ್ರಿ. ಯಾರೊಬ್ಬರು ಇಲ್ಲ ಈ ಕೋಚ್ನಾಗ. ನಾನು ಒಬ್ಬನ ಬಿಟ್ರೆ ಸೋಲಾಪುರಕ್ಕೆ ಹೋಗೋರು ಇವನ್ನ ಸಿಂಗಲ್ ಪ್ಯಾಸೆಂಜರ್ಸ್ ಐತಿಲ್ರಿ. ಕಂಪ್ಲೀಟ್ ಕೋಚ್ ಒಳಗೆ ಟೈಮ್ ಟೇಬಲ್ ಚೇಂಜ್ ಆಗೈತೆ ಏನಾಗತ್ತೆ ಗೊತ್ತಿಲ್ರಿ. ನೋಡ್ರಿ ಮೈಕ್ನಾಗ ಅನೌನ್ಸ್ ಮಾಡಾಕ್ತಾರೆ. ಹಾಸನ ಸೋಲಾಪುರ ಪ್ಲಾಟ್ಫಾರ್ಮ್ 3 ನಿಂತದಂತ. 6 ಗಂಟೆ 5 ನಿಮಿಷಕ್ಕೆ ಹೊರಡ್ಬೇಕಾಗಿತ್ತು ರೀ. ಇದು ಟ್ರೈನ್ 6 ಗಂಟೆಗೆ ಹೊರಡ್ತಿ, ಯಾಕಂತ ಗೊತ್ತಿಲ್ಲ. ಐದು ನಿಮಿಷ ಮುಂಚೆನೂ ಹೊರಡತ್ರಿ ಗಾಡಿದ. ಆರು ಗಂಟೆಗೆ ಬಂದು 6 ಗಂಟೆ 5 ನಿಮಿಷಕ್ಕೆ ಹೊರಡು ಗಾಡಿ. ಬಿಫೋರ್ ಟೈಮ್ ಬಂದು ಆನ್ ಟೈಮ ಹೊಂಟಾನ್ರಿ, ಯಾಕಂತ ಗೊತ್ತಿಲ್ಲ. ಬರ್ರಿ ನೆಕ್ಸ್ಟ್ ಒಮ್ಮೆದ ಕಲಬುರ್ಗಿ ಬಿಡ್ತಿನ ದಿನ ಸೋಲಾಪುರ ಸ್ಟಾಪ. ನೋಡ್ರಿ ಈಗ ನಾವು ಗಾನಗಾಪುರ ರೋಡ್ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡಕತ್ತೀವಿ. ಟೈಮ್ ಆಗ್ಲಿಕ್ಕತ್ತದ 6 ಗಂಟೆ 27 ನಿಮಿಷ. ನೋಡ್ರಿ ಕಲಬುರ್ಗಿ ಅಂತ ಅಪ್ ಟು ಸೋಲಾಪುರ ಸೆಕ್ಷನ್ ಇದೇನೈತಲ್ರಿ, ಇದು 160ಗೆ ಓಪನ್ ಮಾಡೋರದ ಅನ್ಸತ್ತ. 160 130ಗೆ ಅದಕ್ಕೆ ಕ್ಯಾಟಲ್ ಬ್ಯಾರಿಯರ್ ಹಾಕ್ಯಾರ ನೋಡ್ರಿ. ಅಲ್ಲಿ ಆಗಳಿಂದ ನೋಡ್ಕೊಂಬರಾಕತ್ತಿದ್ದೆ, ನಿಮ್ಗೆ ತೋರಿಸ್ಬೇಕಂದ್ರೆ ಕತ್ಲಾಗಿತ್ತಲ್ಲ, ಈಗ ತೋರ್ಸಾಕ್ತೀನಿ. ಕಂಪ್ಲೀಟ್ ಕ್ಯಾಟಲ್ ಬ್ಯಾರಿಯರ್ ಇನ್ಸ್ಟಾಲ್ ಮಾಡ್ಯಾರ ರೀ ಇದಕ್ಕೆ, ಈ ಸೆಕ್ಷನಿಗೆ. ಯಾಕಂದ್ರೆ ಯಾವುದು ಕ್ಯಾಟಲ್ಸ್ ಒಳಗಡೆ ಟ್ರ್ಯಾಕ್ನಾಗ ಬರಬಾರ್ದಂತ. ನೋಡ್ರಿ
ನಮ್ಮ ಟ್ರೈನ್ ಈಗ ಕ್ರಾಸ್ ಮಾಡಕತ್ತೈತಿ ದುದಾನಿ ರೈಲ್ವೆ ಸ್ಟೇಷನ್. ಟೈಮ್ ಆಗ್ಲಿಕ್ಕತ್ತೈತಿ ಬೆಳಗಿನ ಜಾವ 6:46. ಟ್ರೈನ್ ಯಾಕೆ ಸ್ಲೋನ ಅದ ಕಲಬುರ್ಗಿ ಬಿಡ್ದಿಂದ. ಸಿಗ್ನಲ್ ಮಾತ್ರ ಪಾಸ್ ಐತ್ರಿ. ಬರೀ ದುದಾನಿ ಆದಿಂದ ಹಂಗೆ ಅಕ್ಕಲ್ಕೋಟ್ ರೋಡ ಹೋಟ್ಗಿ ಜಂಕ್ಷನ್ ಮೇಲೆ ಹೋಗಿ ನಾವು ಸೊಲ್ಲಾಪುರ ಕೊಡ್ತೀವಿ. ಕರೆಕ್ಟ್ ಟೈಮಿಗೆ ಹೋಗತ್ತೆ ಅನ್ಸುತ್ತೆ. ನಾವೀಗ ಆಲ್ರೆಡಿ ಮಹಾರಾಷ್ಟ್ರ ಎಂಟ್ರಿ ಆಗಿವೆ. ನೋಡ್ರಿ ಟ್ರೈನಿಗೆ ಅಕ್ಕಲ್ಕೋಟ್ ರೋಡ್ ಕ್ರಾಸ್ ಮಾಡ್ತೀವಿ. ನಿಮ್ಗೆ ಗೊತ್ತಿದ್ದಂಗೆ ಎಲ್ಲರಿಗೆಲ್ಲಿ ಅಕ್ಕಲ್ಕೋಟ್ ರೋಡ್ನಾಗ ಇಲ್ಲಿಂದ ನೀವು ಸಾಯಿ ಸಮರ್ಥನ ದೇವ್ರಿಗೆ ಹೋಗ್ಬೋದು. ಅಕ್ಕಲ್ಕೋಟ್ ರೋಡ್ನಾಗ ಇಳ್ಕೊಂಡು ಇಲ್ಲಿಂದ 12 ಕಿಲೋಮೀಟ್ರ್ ಆಗತ್ತೆ ರೀ. ನಾನು ಇಲ್ಲಿ ಸೊಲ್ಲಾಪುರದಾಗ 2 ವರ್ಷದ ಅಂದರೆ 2022 ಕೆಲಸ ಮಾಡೋದು 3 ವರ್ಷದಿಂದ ಹೋಗಿ ಬಂದಿದ್ದೆ. ನೀವು ಯಾರ ಈ ಕಡೆ ಅಕ್ಕಲ್ಕೋಟ್ ರೋಡ್ ಸೈಡ್ ಬಂದ್ರೆ ಹೋಗಿ ಬರ್ರಿ. ಇಲ್ಲಿ ನಿಮ್ಗೆ ಅಕ್ಕಲ್ಕೋಟಿಗೆ ಬಂದ್ರೆ ನೀವು ಮಹಾರಾಷ್ಟ್ರದಾಗ ಅದಿರಿ ಅಂತ ಅನ್ಸಂಗಿಲ್ಲ ರೀ ಸ್ವಲ್ಪ. ಯಾಕಂದ್ರೆ ಇಲ್ಲಿ ಪೂರ್ತಿ ಕಂಪ್ಲೀಟ್ಲಿ ಕನ್ನಡ ಮಾತಾಡ್ತಾರೆ. ಬಸವೇಶ್ವರ ಸರ್ಕಲ್ಸ್ ಅದಾವು. ನಿಮ್ಗೆ ಇಲ್ಲಿ ಕರ್ನಾಟಕದಾಗ ಇದ್ದಂಗೆ ಅನ್ಸತ್ತೆ ರೀ. ಅಪ್ ನಿಮ್ಗೆ ಅಕ್ಕಲ್ಕೋಟ್ ರೋಡ್, ಅಕ್ಕಲ್ಕೋಟ್ ಊರು ತುಂಬ ರೀ. ಅಕ್ಕಲ್ಕೋಟ್ ದಾಡಿನ ಸ್ವಲ್ಪ ನಿಮ್ಗೆ ಆ ಕಡೆ ಮಹಾರಾಷ್ಟ್ರ ಬೆಲ್ಟ್ ಪೂರ್ತಿ ಕಂಪ್ಲೀಟಾಗಿ ಸ್ಟಾರ್ಟ್ ಆಗತ್ತೆ. ನಿಮ್ಗೆ ಮರಾಠಿ ಮಾತಾಡೋದು ಸ್ಟಾರ್ಟ್ ಆಗುತ್ತೆ. ನೋಡ್ರಿ ಸೂರ್ಯೋದಯ. ಕ್ರಾಸ್ ಆಗಿದ್ದ ಗಾಡ್ರಿ CSMT ಇದ್ರೆ ಚೆನ್ನೈ ಹೋಗು ಚೆನ್ನೈ ಎಗ್ಮೂರ್ ಸೂಪರ್ ಫಾಸ್ಟ್ ಗಾಡ್ರಿ ಅದು ಅಕ್ಕಲ್ಕೋಟ್ ರೋಡಿಗೆ ಸ್ಟಾಪ್ ಅದ ನೋಡ್ರಿ. ಚೆನ್ನೈ ಎಗ್ಮೂರ್ ಸೂರ್ಯೋದಯ ಆಗಾಕತ್ತೈತಿ. ಇಲ್ಲೇನು ನೋಡಾಕತ್ತೀರಿ ತಿಲಾತಿ ಅಂತೇಳಿ ಒಂದು ರೈಲ್ವೆ ಸ್ಟೇಷನ್ ಬರತ್ರಿ. ಇಲ್ಲಿ ಇಷ್ಟು ಸಿಮೆಂಟ್ ಇಂಡಸ್ಟ್ರಿ ಅದಾವಲ್ಲ. ನೀವು ಇಲ್ಲಿ ರೋಡ್ನಾಗ ಎಂಟ್ರಿ ಆದ್ರೆ ಯಾಕಡೆ ಎಕ್ಸಿಟ್ ಹಾಕಿರಿ ಅನ್ನೋದು ಗೊತ್ತಾಗೋದಿಲ್ಲ. ಫಸ್ಟ್ ಟೈಮ್ ಬಂದವ್ರಿಗಂತರೂ ನಾ ಇಲ್ಲಿ ರೆಗ್ಯುಲರ್ ಓಡಾಡ್ತಿದ್ದೀನಿ ರೀ. ಯಾಕಂದ್ರೆ ಅಷ್ಟು ರೈಲ್ವೆ ಫಾಟಕ್ಗಳು ಅದಾವ್ರಿ ಇಲ್ಲಿ. ಅಂದ್ರೆ ಲೆವೆಲ್ ಕ್ರಾಸಿಂಗ್ಗಳು ಪ್ರತಿಯೊಂದು ಸಿಮೆಂಟ್ ಇಂಡಸ್ಟ್ರಿಗೆ ಅದು ಮೇನ್ ರೋಡ್ ರೀ. ನೆಕ್ಸ್ಟ್ ಇಲ್ಲಿ ಬರೋಣ ಯಾಕಡೆ ಗೇಟ್ ಕ್ಲೋಸ್ ಆಗತ್ತೆ ಏನಂತೆ ಒಂದು ಟ್ರೈನ್ ಬಂದ್ರೆ ಇಂಡಸ್ಟ್ರಿಗೆ ಭಾಳ ಇದಾಗತ್ತೆ. ಇದು ನೋಡ್ರಿ ಚೆಟ್ಟಿನಾಡ್ ಸಿಮೆಂಟ್ಸ. ಈ ಕಡೆ ಬಂದು ತೋರಿಸ್ತೀನಿ ಬರ್ರಿ. ಚೆಟ್ಟಿನಾಡ್ ಸಿಮೆಂಟ್ಸ್ ಹಾಕಿ ಈ ಕಡೆ ಒಂದು ಹಿಡ್ದಾವ. ಟೈಮ್ ಆಗಾಕತ್ತೈತಿ ಈಗ 7:15. ಇನ್ನೊಂದು 20 ನಿಮಿಷದಾಗ ನಾವು ಸೋಲಾಪುರ ತಲುಪಿಬಿಡ್ತೇವೆ ರೀ. ಇಲ್ಲಿಂದ ಸೋಲಾಪುರ ಭಾಳ ಏನು ದುರ್ಗಿಲ್ಲ. ಇಲ್ಲಿಂದ ಊಟಿಗೆ ಔಟ್ರ್ ಕ್ಯಾಬಿನಾಗ ನಾವು ಊಟಿ ಜಂಕ್ಷನ್ದಾಗ ಹಾಸಿ ಸೀದಾ ನಾವು ಸೋಲಾಪುರ ಮುಗ್ತೀವಿ ರೀ. ನೋಡ್ರಿ ನೆಕ್ಸ್ಟ್ ಇಲ್ಲೊಂದಿದ ಜುವಾರಿಯಾ ಸಿಮೆಂಟ್ಸ್ ಅಂತ ಇಲ್ಲೊಂದು ಫಾಟಕ್ ಐತಿ ನೋಡ್ರಿ. ನೀವು ಅಲ್ಲಿ ಏನು ದೂರಿಂದ ನೋಡಾತಿರಲ್ರಿ ಅದ ಬೋಟ್ಗೆ NTPC ನೋಡ್ರಿ ಅದ. ನಾ ಏನರ ಸೋಲಾಪುರ ಹಾಸ್ಪಿಟಲ್ ಟ್ರೈನ್ ಮಾಡಿನಂದ್ರೆ ಅದನ್ನ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಈಗ ಕ್ರಾಸ್ ಆಗಿದ್ದ ಟ್ರೈನ್ ರೀ ಇಂದೋರಿಂದ ಲಿಂಗಂಪಲ್ಲಿಗೆ ಹೋಗೋ ಲಿಂಗಂಪಲ್ಲಿ ಹಮ್ಸಫರ್ ಎಕ್ಸ್ಪ್ರೆಸ್ ನೋಡ್ರಿ ಅದಕ್ಕೆ ಪೂರ್ತಿ ಅಷ್ಟು ಹಮ್ಸಫರ್ ಕೋಚ್ಗಳು ಇದ್ದು ರೀ. ನೋಡ್ರಿ ಟ್ರೈನ್ ಟಿಕೆ ಕರ್ವಾಡಿಗೆ ಬಂತ. ಇಲ್ಲಿಂದ ಸೋಲಾಪುರ ಅದು ಕಾಣಕತ್ತಿದ್ದು ಮುಂದೆ ಸೋಲಾಪುರ ಊರ್ರಿ. ಇಲ್ಲಿ ಇದೇನು ಅಫಿಷಿಯಲ್ ಸ್ಟಾಪ್ ಇಲ್ಲ, ಟ್ರೈನ್ ಸ್ಟಾಪ್ ಆಗೋದಿಲ್ಲ ಅನ್ಕೊಂತೀನಿ.
ಟೈಮ್ ಆಗಾಗತೈತಿ 7 ಗಂಟೆ 35 ನಿಮಿಷ. ಈ ಟ್ರೈನ್ ಸೋಲಾಪುರ ರೀಚ್ ಆಗ್ಬೇಕ್ರಿ 8 ಗಂಟೆ 15 ನಿಮಿಷ ಅಷ್ಟರೊಳಗೆ ರೀಚ್ ಆಗ್ತಾನೆ. ಇನ್ನೊಂದು ಭಾಳ ಅಂದ್ರೆ 10ರಿಂದ 15 ನಿಮಿಷ ಟ್ರೈನ್ ರೀಚ್ ಆಗ್ಬಿಡತ್ತೆ ರೀ ಸೋಲಾಪುರಕ್ಕೆ. ಈ ರೂಟ್ನಾಗ ಕಮರ್ಷಿಯಲ್ ಗೂಡ್ಸ್ ಆಪ್ರೇಷನ್ ಜಾಸ್ತಿ ಆಕತ್ತೆ ನೋಡ್ರಿ. ನಾ ಆಗಳಂತ ನೋಡ್ಕೊತ ಒಂದು ಗೂಡ್ಸ್ ಗಾಡಿಗಳಂತೂ ಸಿಕ್ಕಾಪಟ್ಟೆ ಇರ್ತಾವ್ರಿ. ಸಿಮೆಂಟ್ ಆಗಲಿ, ಕೋಲ್ ಆಗಲಿ, ನೆಕ್ಸ್ಟ್ ಇವೆಲ್ಲ ಇವೇನು ಸ್ಟಾಕ್ ಕಂಟೈನರ್ಗಳದಾವಲ್ರಿ, ಕಂಟೈನರ್ಗಳಾಗಲಿ, ಗೂಡ್ಸ್ ಟ್ರಾಫಿಕ್ ಜಾಸ್ತಿ ಮೂವ್ ಆಕತ್ತೆ ನೋಡ್ರಿ. ಇದೇನು ಸೆಂಟ್ರಲ್ ರೈಲ್ನ ವೆಸ್ಟರ್ನ್ ರೈಲ್ನ ಅಂತಲ್ರಿ, ಈ ಝೋನ್ಯಾಗ ಗೂಡ್ಸ್ ಟ್ರಾಫಿಕ್ ಜಾಸ್ತಿ ಮೂವ್ ಆಗುತ್ತೆ. ಮೇ ಬಿ ಇದೆರಡು ಲೈನ್ ಪಿಟ್ ಲೈನ್ ಮಾಡ್ತಿರ್ಬೇಕ್ರಿ, ಯಾಕಂದ್ರೆ ಇದು ಮುಂದೆ ಹೋಗಿ ಅಲ್ಲಿ ಎಂಡ್ ಮಾಡ್ಯಾರ. ಅಗ್ರಿಗೇಟ್ಸು ತೆಗಿಯಾಕತ್ತಾರ, ಪಿಟ್ ಲೈನ್ ಮಾಡ್ತಾರೆ ಅನ್ಸುತ್ತೆ. ಇದನ್ನ ನೋಡಿ ಬರ್ರಿ. ಫೈನಲಿ 7 ಗಂಟೆ 50 ನಿಮಿಷಕ್ಕೆ ಅಂದ್ರೆ ಬಿಫೋರ್ 25 ನಿಮಿಷನ ನಾವು ಸೋಲಾಪುರ ತಲುಪಿದ್ದೀವಿ ರೀ. ಆನ್ ಟೈಮೇ ಬರ್ತಿತ್ತು ಅಂತ ಗೊತ್ತಿತ್ತು. ಎಷ್ಟು ಪ್ಲಾಟ್ಫಾರ್ಮ್ 4ಗೆ ಹಾಗಾಕತ್ತಾರ ಅನ್ಸುತ್ತೆ ನೋಡ್ರಿ ಟ್ರೈನ್. ಇದು ನೋಡ್ರಿ ಸೋಲಾಪುರ ಬಂದುಬಿಟ್ಟು ಸೆಂಟ್ರಲ್ ರೈಲ್ವೇಸ್ ಬರ್ತೈತೆ ರೀ. ಇದು ಸೆಂಟ್ರಲ್ ರೈಲ್ವೇಸ್ದವ್ರು ಆಪ್ರೇಟ್ ಮಾಡ್ತಾರೆ ಇದನ್ನ. CR ಸೋಲಾಪುರ ಜಂಕ್ಷನ್ 5ನೇ ಪ್ಲಾಟ್ಫಾರ್ಮಿಗೆ ಬಂತು ರೀ. 4ನೇ ಪ್ಲಾಟ್ಫಾರ್ಮ್ ಅಲ್ಲ. ಫೈನಲಿ ನಾವು ಸೋಲಾಪುರಕ್ಕೆ ಬಂದೀವಿ ರೀ. ನಾ ಇದನ್ನು ಆ್ಯಕ್ಚುಲಿ ಹಾಸನಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಹಾಸನಿಂದ ಸ್ಟಾರ್ಟ್ ಮಾಡಲಾರ್ದೆ BG ರೋಡಿಂದ ಸ್ಟಾರ್ಟ್ ಮಾಡಿ ಸೋಲಾಪುರದಾಗ ಈ ವಿಡಿಯೋ ಎಂಡ್ ಮಾಡಾಕತ್ತೀನಿ. ಬರ್ರಿ ಫಸ್ಟಿಗೆ ಲೋಕೋ ಯಾವುದೈತೆ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ಲೋಕೋ ನಾನು ನಿಮ್ಗೆ ಯಶವಂತಪುರದಾಗ ತೋರಿಸಿಲ್ಲ. ಯಾಕೆ ತೋರಿಸಲಿಲ್ಲ ಅಂದ್ರೆ ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಪಾರ್ಸಲ್ ವ್ಯಾನ್ ಹಾಕ್ಕೊಂಬಂದ್ರಿ. ಇದು ನಿನ್ನ BG ನಗರದಾಗ ನೋಡಿದಾಗ ಬರೀ ಲಾಸ್ಟ್ ಇದೇ ಇತ್ತು. ಅದನ್ನ ಅದಕ್ಕೊಂದು ಪಾರ್ಸಲ್ ವ್ಯಾನ್ ಹಾಕೋಣದು ಪ್ಲಾಟ್ಫಾರ್ಮ್ ಬಿಟ್ಟು ದೂರ ನಿಂದಾಗ್ತೈತಿ ಇಂಜಿನ್. ಅದಕ್ಕೆ ತೋರ್ಸೋಕ್ಕಾಗಿರಲಿಲ್ಲ. ಇಂಜಿನ್ ಯಾವುದೈತೆ ತೋರಿಸಿ ವಿಡಿಯೋ ಇದನ್ನ ಎಂಡ್ ಮಾಡೋಣ. ನೋಡ್ರಿ ಎಂಜಿನ್ ಬಂದ್ಬಿಟ್ಟು ವ್ಯಾಪ್ 7 ಐತಿ. ನಾನು ನಿನ್ನೆ KGM ಶೆಡ್ಡಿಂದ ಅಂದ್ರೆ ದಯವಿಟ್ಟು ಕ್ಷಮಿಸ್ರಿ. ಇದು ರೋಯಾಪುರಮ್ದು ಐತಿ. ಎಂಜಿನ್ ಬಂದ್ಬಿಟ್ಟು ರೋಯಾಪುರಮ್ದು ಹಾಕ್ಯಾರ. ನೋಡ್ರಿ ಟೈಮ್ ಆಗಾಕತೈತಿ 7 ಗಂಟೆ 50 ನಿಮಿಷ. ನಿಮ್ಗೊಂದು ಏನೋ ವಿಷಯ ಹೇಳ್ಬೇಕು ಅನಿಸ್ತೆ, ಅದಕ್ಕೆ ಬನ್ನಿ. ನ್ಯೂ ಡೆಲ್ಲಿ ಇಂಥ KSR ಬೆಂಗಳೂರಿಗೆ ಹೋಗುವಂಥ ಕರ್ನಾಟಕ ಎಕ್ಸ್ಪ್ರೆಸ್ ರೀ. ರಾತ್ರಿ 10ಕ್ಕೆ ಹೋಗ್ಬಿಡ್ಬೇಕಾಗಿತ್ತು ರೀ. ಅದು 10:10ವರೆಗೆಲ್ಲ ಇಲ್ಲಿಂದ ಈಗ ಬರಾಕತೈತಿ ರೀ. ಟೋಟಲ್ 11 ತಾಸು ಡಿಲೇ ಅದ ನೋಡ್ರಿ ಟ್ರೈನ್ ಕರ್ನಾಟಕ ಎಕ್ಸ್ಪ್ರೆಸ್. ನೀವು ನನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತಿ. ನಾ KSR ಬೆಂಗಳೂರಿಂದ ಅರ್ಜೆಂಟ್ಲಿ ಮಂತ್ರಾಲಯ ರೋಡಿಗೆ ಕರ್ನಾಟಕ ಎಕ್ಸ್ಪ್ರೆಸ್ ತೊಗೊಂಡು ಬಂದಿದ್ದೆ. 11 ತಾಸು ಡಿಲೇ ಅದ ರೀ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡ್ರಿ ಅಂದ್ರೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಲೈಕ, ಶೇರ, ಕಮೆಂಟ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡ್ರಿ. ಇಂಥದ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ರೀ.